ಉಸಿರು ನನಗೆ ಹಾಗೆ ಇತ್ತು. ಈಗಲೇ ಸ್ವಲ್ಪ ರಿಲೀಸ್ ಆಗಿತ್ತು. ಎಷ್ಟು ಅದ್ಭುತವಾದಂಥ ಗಾಯನ, ಎಷ್ಟು ಸೊಗಸಾದಂಥ ಹಾಡು, ಮತ್ತು ಈ ಕಲಾವಿದರು ಅದನ್ನು ಎಷ್ಟು ಸೊಗಸಾಗಿ ನುಡಿಸಿದ್ರು. ಇವರಿಗೆಲ್ಲರಿಗೂ ನಿಮ್ಮ ಪ್ರೀತಿಯ ಕಾಣಿಕೆಯನ್ನು ತಲುಪಿಸುವ ಹೊತ್ತು ಕೀಬೋರ್ಡ್ನಲ್ಲಿ ದೀಪಕ್ ಜಯಶೀಲನ್, ಕೃಷ್ಣ ಉಡುಪ, ಗಿಟಾರ್ನಲ್ಲಿ ವಿನಯ್, ಫ್ಲೂಟ್ನಲ್ಲಿ ಅಶ್ವಿನಿ ಕೌಶಿಕ್, ತಬ್ಲಾದಲ್ಲಿ ಜಲೀಲ್ ಪಾಷಾ, ಶೇರು ಮುನ್ನಾ ಮತ್ತೊಂದು ತಬ್ಲಾದಲ್ಲಿ ನಂದೀಶ್, ಡೋಲಕ್ ಹಾಗೂ ರಿದಮ್ ಪ್ಯಾಡ್, ಕಾಮತ್ ಒನ್ಸ್ ಅಗೇನ್ ರಿದಮ್ ಪ್ಯಾಡ್ನಲ್ಲಿ. ಇವರೆಲ್ಲರೂ ಈ ನಾಡು ಕಂಡ ಅಪ್ರತಿಮವಾದಂಥ ಕಲಾವಿದರು. ಅವರ ಆ ಕಲಾವಂತಿಕೆ ನಿಮಗೆ ಅವರ ವಾದನದಲ್ಲಿ ಅರ್ಥ ಆಗುತ್ತೆ ಅನ್ಸುತ್ತೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಮತ್ತೊಮ್ಮೆ ಅವರಿಗೆ ನಾನು ರವಾನಿಸ್ತಾ, ಗೆಳೆಯರೇ, ಈ ಕಾರ್ಯಕ್ರಮಕ್ಕೆ ನಾವು ಇಂದು ಇಬ್ಬರು ಪ್ರಮುಖ ವ್ಯಕ್ತಿಗಳನ್ನು ನೀವು ಬರಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಅಶ್ವಥ್ ಅವರ ಕುರಿತಾಗಿ ನೀವು ಮಾತಾಡಬೇಕು ಅಂತ ಅಶ್ವಥ್ ಅವರ ಅಷ್ಟು ಪ್ರಯತ್ನಗಳಲ್ಲಿ, ಪ್ರಯೋಗಗಳಲ್ಲಿ ಜೊತೆಯಾದಂಥ ಇಬ್ಬರನ್ನು ನಾವು ಬರಮಾಡಿಕೊಂಡಿದ್ವಿ. ಅದರಲ್ಲಿ ಮೊದಲಿಗೆ ಈ ನಾಡು ಕಂಡ ಅತ್ಯಂತ ಹೆಮ್ಮೆಯ ನಿರ್ದೇಶಕ, ತಾನು ನಿರ್ದೇಶಿಸಿದ ಮೊದಲ ಚಿತ್ರದಲ್ಲಿಯೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ನಿರ್ದೇಶಕ, 37 ಸಿನಿಮಾಗಳಲ್ಲಿ 10 ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ, 26ಕ್ಕೂ ಹೆಚ್ಚು ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಅಮೋಘವಾದಂತಹ ನಿರ್ದೇಶಕ, ನಟ, ರಂಗಭೂಮಿ ಕಲಾವಿದ ಶ್ರೀಯುತ TS ನಾಗಾಭರಣ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಚಿನ್ನಾರಿ ಮುತ್ತ, ಆಕಸ್ಮಿಕ, ಜನ್ಮದ ಜೋಡಿ, ಎಂತೆಂಥ ಅದ್ಭುತ ಸಾಲು ಸಾಲು ಚಿತ್ರಗಳು. ನಾಗಾಭರಣ ಹೇಗಿದ್ದ ಹೇಗಾದ ಗೊತ್ತ. ನಮ್ಮ ರಾಮಚಂದ್ರ ಹಡಬೋದು ಕೂಡ ನಮ್ಮ ಚಿನ್ನಾರಿ ಮುತ್ತ. ಕಡಲೂರಿಗೆ ತಮಗೆ ಸ್ವಾಗತ. ಕಡಲೂರು ನಿಮಗೆ ಹೊಸ್ತಲ್ಲ. ಸಾಗರ ಜ್ಯೋತಿ, ಸಾಗರ ದೀಪ, ಚಿಗುರಿದ ಕನಸು, ಎಂತೆಂಥ ಈ ಮಣ್ಣಿನ ಕವಿ ಕೋಟ ಶಿವರಾಮ್ ಕಾರಂತರ ಕಾದಂಬರಿ ಆಧಾರಿತ ಚಿತ್ರ ಚಿಗುರಿದ ಕನಸನ್ನ ಈ ನಾಡಿಗೆ ಕೊಟ್ಟಂತಹ ನಿರ್ದೇಶಕರು. ಸರ್, ಡಾಕ್ಟರ್ C. ಅಶ್ವಥ್ ಕುರಿತಾಗಿ ಒಂದಷ್ಟು ನಮಗೆ ತಿಳಿದ ಮಾಹಿತಿಯನ್ನಷ್ಟೇ ನಾನು ಹಂಚಿಕೊಳ್ತಿದ್ದೆ. ಅವರ ಬಹುಕಾಲದ ಗೆಳೆಯರಲ್ಲಿ ಒಬ್ಬರು ನಾಗಭರಣರು. ಅವರ ಬಹು ಅಪರಾಧಗಳ ಪಾಲುದಾರಿಕೆಯನ್ನು ಕೂಡ ಅವರು ಹೊಂದಿರಬಹುದು. ನಾಟಕ, ಸುಗಮ ಸಂಗೀತ, ಸಿನಿಮಾ, ಈ 3 ವಿಭಾಗದಲ್ಲಿಯೂ ಅವರ ಜೊತೆಗೆ ಇದ್ದವರು, ಅವರ ಸಂಯೋಜನೆಯನ್ನು ಹತ್ತಿರದಿಂದ ಕಂಡವರು ಮತ್ತು ಅವರ ಹಲವು ಸಂಯೋಜನೆಗಳಿಗೆ ಪ್ರೇರಣೆಯಾಗಿ ನಿಂತವರು ನಾಗಭರಣರು. ನಿಮ್ಮ ಅಣ್ಣನಂಥ ಗೆಳೆಯನನ್ನು ಈ ಊರಿನಲ್ಲಿ ನಾವು ಈ ಸಂಭ್ರಮದಿಂದ ಇಂದಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದರೆ ಸರ್. ಆತ್ಮೀಯರೇ, ಬಹುಮುಖ್ಯವಾಗಿ ಅನ್ವರ್ಥನಾಮ ಸತ್ಯಾವತಾರ, ಈ ಅನ್ವರ್ಥನಾಮ ಇದೆಯಲ್ಲ, ಭಾಳ ಸಲ ಸಿಗೋದಿಲ್ಲ ಎಲ್ರಿಗೂ. ಆದರೆ ಅದಕ್ಕೆ ಇನ್ನೊಂದಷ್ಟನ್ನು ನಾವು ಅವತಾರಗಳನ್ನು ಆ್ಯಡ್ ಮಾಡ್ಬೋದು. ದಶಾವತಾರ ಅಂದರು ನಮ್ಮ ಅಶ್ವತ್ಥನ ಬಗ್ಗೆ. ನಾನೊಂದಷ್ಟು ಸುಮ್ಮನೆ ಆಗಲೇ ಕೂತ್ಕೊಂಡು ನೋಟ್ ಮಾಡಿಕೊಂಡೆ. ಉಗ್ರಾವತಾರ, ಅದನ್ನು ನೋಡಿದವರು ಭಾಳ ಜನ ಇದೆ. ಹಾಗೆ ಸ್ನೇಹಾವತಾರ, ಅವನಂತಹ ಸ್ನೇಹಮಯಿ ಇಲ್ಲವೇ ಇಲ್ಲ. ದೈತ್ಯಾವತಾರ, ಕೆಲಸ ಮಾಡೋದರಲ್ಲಿ ಅಂತಹ ದೈತ್ಯ ಶಕ್ತಿ ಅದು. ಯುಗಾವತಾರ, ನಮ್ಮ ಈ ಯುಗಕ್ಕೆ ಒಂದು ರೀತಿ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವು. ಚೈತನ್ಯಾವತಾರ, ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಚೈತನ್ಯವನ್ನು ತುಂಬಿದಂಥವನು, ಚೈತನ್ಯಶಾಲಿ. ಕವಿ ಕಾವ್ಯಗಳ ಸರದಾರ,
ಇನ್ನೂ ಹಾಗೆ ನೋಟ್ ಮಾಡ್ಕೋತಾ ಹೋಗ್ತಾ ಇದ್ದೆ, ಅಷ್ಟೊಂದು ಕರೆದ್ಬಿಟ್ರು, ಪರವಾಗಿಲ್ಲ. ಒಟ್ಟಿನಲ್ಲಿ ಎಲ್ಲಿ ಅಶ್ವತ್ಥ ಇರ್ತಾನೋ ಅಲ್ಲಿ ಒಂದು ಅದ್ಭುತ ಆಗುತ್ತೆ ಅಂತ. ಅವನಿಗೆ ಬಹಳ ಫೇವ್ರೇಟ್ ವರ್ಡ್ ಅದು, ಅದ್ಭುತ. ಏನಪ್ಪ ಊಟ ಹೇಗಿತ್ತು ಅಂದರೆ ಅದ್ಭುತವಾಗಿತ್ತಪ್ಪ. ಹೌದಾ, ಆ ಸಿನಿಮಾ ನೋಡೋಣ ಬಾ, ಸಿನಿಮಾ ಹೇಗಿತ್ತಪ್ಪ ಅಂದರೆ ಒಂಥರ ಅದ್ಭುತವಾಗಿತ್ತಪ್ಪ. ಎಲ್ಲದಕ್ಕೂ ಅದ್ಭುತವನ್ನು ಸೇರಿಸುವಂತಹ ಅದ್ಭುತ ಜೀವಿ. ಅವನಿಗೆ ಕೇವಲ ಒಂದು ಯಾವುದೂ ಸಾಕಾಗ್ತಾ ಇರಲಿಲ್ಲ, ಏನಿದ್ರು ಅದು 100, 1000, ಲಕ್ಷ ಈ ಥರ ಆಗಬೇಕು. ಜನ ಅಷ್ಟೇ, ಏನು ಬರೀ 5 ಜನ ಇದ್ದಾರ, ಒಂದು 500 ಜನ ಇರ್ಬೇಕಣಯ್ಯ ಅಂತ. ಹಾಗೇನೆ ಅವನು ಪ್ಯಾಲೇಸ್ನಲ್ಲಿ ಕನ್ನಡವೇ ಸತ್ಯ ಮಾಡಿದಾಗ ಇಡೀ ಆ ಕಡೆ ಸುತ್ತಮುತ್ತ ಇದ್ದ ಪ್ಯಾಲೇಸ್ನ ಎಲ್ಲ ರೋಡ್ಗಳು ಬ್ಲಾಕ್ ಆಗಿದ್ದವು. ಕನ್ನಡದ ಒಂದು ಸಂಗೀತ ಸಂಜೆಗೆ ಆವತ್ತು ಒಂದು ಇತಿಹಾಸವನ್ನು ಬರೆದವನು ಅಶ್ವತ್ಥ. ಅಂತಹ ಅಶ್ವತ್ಥನ ಜೊತೆ ಅವನ ಎಲ್ಲ ಮುಜುರುಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ. ರಂಗಭೂಮಿಯಲ್ಲೂ ಕೂಡ ಅವನು ನ್ಯಾಷನಲ್ ಕಾಲೇಜಿಂದ ಹೊರಗಡೆ ಬಂದು HN ಅವರ ರೂಮಿನ ಮುಂದೆ ಕೂತು ಹಾಡ್ತಾ ಇದ್ದಾಗಿಂದ ಕೂಡ ನಮಗೆ ಅವನ ಎಲ್ಲ ಮುಜುರುಗಳ ಪರಿಚಯ ಇದೆ. ಹಲವು ರಾತ್ರಿಗಳ ಪರಿಚಯ ಇದೆ. ಅದರಲ್ಲೆಲ್ಲ ಅವನ ಹುಚ್ಚು ಕಲ್ಪನೆಗಳ ಜೊತೆಯಲ್ಲಿ ನಾವು ಕಳೆದದ್ದಿದೆ. ಆ ಕಲ್ಪನಾ ಲೋಕದಲ್ಲಿ ವಿಹರಿಸಿದ್ದಕ್ಕೆ ಇವತ್ತು ನಮಗೆ ದಕ್ಕಿದ್ದು ಈ ಸತ್ಯಾವತಾರ. ಇಂತಹ ಸತ್ಯಾವತಾರನನ್ನು ಆಗಾಗ ನೆನಪಿಸ್ಕೊಳ್ಬೇಕು ಅಂತ ಹೇಳಿ ಹೊರಟಂತಹ ಈ ಎಲ್ಲ ಆತ್ಮೀಯರಿಗೆ ನಾನು ಶಿರವಾಗಿ ವಂದಿಸ್ತೇನೆ. ಕಾರಣ ಅದು ಒಂದು ರೀತಿ ನನ್ನನ್ನು ಮತ್ತೆ ರೆಜ್ಯುಮಿನೇಟ್ ಮಾಡ್ತಾ ಇದೆ, ಅದು ಪುನರುಜ್ಜೀವನಗೊಳಿಸ್ತಾ ಇದೆ, ಒಂದು ಹೊಸ ಶಕ್ತಿಯನ್ನು, ಹೊಸ ಚೈತನ್ಯವನ್ನು ಕೊಡ್ತಾ ಇದೆ. ಅಲ್ಲಿ ಕೂತು ಹಾಡು ಕೇಳ್ತಾ ಇದ್ರೆ ಇಲ್ಲಿ ಹಾಡ್ದಾಗೆಲ್ಲ ನಾವು ಹೀಗಂತ ಇದ್ದೇವೆ. ಅದರಲ್ಲಿ ಆ ಚೈತನ್ಯ ಇದೆ, ಕನ್ನಡದ ಚೇತನ ಶಕ್ತಿ ಅದು. ಆ ಕನ್ನಡದ ಶಕ್ತಿಯಾಗಿ ಸತ್ಯಾವತಾರ ಇಡೀ ಕರ್ನಾಟಕವನ್ನು ಸುತ್ತಬೇಕು ಅನ್ನೋದು ನನ್ನ ಆಸೆ, ಅದು ನಿಮ್ಮದಾಗಬೇಕು ಅನ್ನೋದು ನನ್ನ ಆಸೆ. ಕನ್ನಡದ ಅಸ್ಮಿತೆ ಕೇವಲ ಕೆಲವರಿಂದ ಅಲ್ಲ, ಇಂತಹ ಹಲವು ಮಹನೀಯರಿಂದ, ನಿಮ್ಮಿಂದ ಸದಾಕಾಲ ಚಿರಕಾಲ ಉಳಿಯುವಂತಹದ್ದು. ಅಂತಹ ಒಂದು ಅಸ್ಮಿತೆಯ ತದ್ರೂಪ, ಅಸ್ಮಿತೆಯ ಹಿಂದಿನ ಸ್ವಯಂ ಪ್ರಭೆ ಅಶ್ವತ್ಥ. ಅಶ್ವಥ್ ಅವರ ಜೊತೆ ಇವರು ರಂಗಭೂಮಿಯ ನಂತರ ಮತ್ತೆ ಅಶ್ವಥ್ ಅವರನ್ನ ಸಿನಿಮಾ ಭೂಮಿಯಲ್ಲಿ ಕಾಣುವಂತೆ ಮಾಡಿದ ಹೆಗ್ಗಳಿಕೆ ಕೂಡ ಇವರದಾಗುತ್ತೆ. ಅದಾಗಲೇ ಸುಮಾರು ಸಿನಿಮಾಗಳಿಗೆ, ಪ್ರಾಯಶಃ 18 ಸಿನಿಮಾಗಳಿಗೆ ಸಂಗೀತವನ್ನು ಸಂಯೋಜಿಸಿದ ಅಶ್ವಥ್ ಸುಮಾರು 6 ವರ್ಷ ದೂರ ಇರ್ತಾರೆ. ಮತ್ತೆ ನಾನು ಈ ಸಿನಿಮಾ ಸವಾಸ ಬೇಡ ಅಂತ ಮತ್ತೆ ಪುನಃ ಆ 6 ವರ್ಷಗಳ ಗ್ಯಾಪನ್ನು ಭೇದಿಸಿ ವಾಪಸ್ ಸಿನಿಮಾಗೆ ಕರ್ಕೊಂಡ್ಬಂದಿದ್ದಂಥ ಹೆಗ್ಗಳಿಕೆ TS ನಾಗಭಟ್ರು. ಅದಕ್ಕೊಂದು ಕಾರಣ ಇದೆ, ನೀವು ಆ ಸಲೀಸಾಗಿ ಕರ್ಕೊಂಬರಕ್ಕಾಗಲ್ಲ. ಕಾರಣ ಏನಂದರೆ ಅಶ್ವಥ್ ವೈದಿ, ಫಸ್ಟ್ ಅಶ್ವಥ್ ಒಬ್ಬನೇ ಸಂಗೀತ ಮಾಡಿದ, ಆಮೇಲೆ ಅಶ್ವಥ್ ವೈದ್ಯನಾಥನ್ ವೈದ್ಯನಾಥನ್ ಅಂತ ಹೇಳಿ ಅವರಿಬ್ಬರು ಸೇರಿ ಸಂಗೀತ ಮಾಡಿದ್ರು. ವೈದಿ ಬಹಳ ಕಾಮ್ ಪರ್ಸನ್, ಅಶ್ವಥ್ ಗೊತ್ತಲ್ಲ, ನೀವು ಹೇಳಿದ್ನಲ್ಲ ಆಗಲೇ, ಉಗ್ರ ಅವತಾರ ಇತ್ಯಾದಿ ಭಾವನಾಜೀವಿ, ಕಲ್ಪನಾಜೀವಿ. ಹಾಗಾಗಿ ತಕ್ಷಣ ಯಾವುದೇ ಇದಕ್ಕೆ ಅದು ಸರಿನೋ ತಪ್ಪೋ ಅದೆಲ್ಲ ರಿಯಾಕ್ಟ್ ಅಂತೂ ಮಾಡಿಬಿಡ್ತಾನೆ. ಪಾಪ ವೈದಿಗೆ ತಳಮಳ, ಏನು ಹೇಳ್ಬಿಡ್ತಾರೋ ಅಂತ. ಸೊ ಹಾಗಾಗಿ ಅವರಿಬ್ಬರ ಜೋಡಿ 2 ಸಿನಿಮಾ ಮಾಡಿದ್ದು, ಆಮೇಲೆ ಮಾಡೋಕ್ಕಾಗಲಿಲ್ಲ. ಅವ್ನು ಸರಿಯಿಲ್ಲ ಕಣಯ್ಯ, ಅದು ಅವ್ನು ಹೇಳಿದ್ದೇ ಕೇಳಿಸ್ಕೊಳ್ಳಲ್ಲ ಕಣಯ್ಯ ಅಂತ ಈ ಥರ ಏನೋ ಆಗಿ ಒಟ್ಟಿನಲ್ಲಿ ಸಾರ್ ಅವ್ರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಸರ್, ಈಗ ಹೇಳಿದ್ದನ್ನೇ ನೆಕ್ಸ್ಟ್ ಮೂಮೆಂಟಲ್ಲಿ ಇದು ಬೇಡ್ರಿ ಅಂತ ಇನ್ನೊಂದೇನೋ ಮಾಡ್ತಾರೆ ಸರ್. ಒಂದು ಕ್ಷಣಕ್ಕೆ ಒಂದೊಂದು ಕ್ರಿಯೇಷನ್ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಸರ್. ನಾವು ಹೇಗೆ ಸರ್ ಅದ್ರ ಜೊತೆಗೆ ಒಂದು ಸಿನಿಮಾ ಮ್ಯೂಸಿಕ್ ಮಾಡೋದು ಅಂತ ಪಾಪ ವೈದಿ. ಹಾಗಾಗಿ ಅವರಿಬ್ಬರ ಜಂಟಿ ಕಾರ್ಯಕ್ರಮ ಸರಿಯಾಗಿ ಸೆಟ್ ಆಗಲಿಲ್ಲ. ಅದು ರೇಗೋಯ್ತು ಅವನಿಗೆ, ಸಿನಿಮಾನೇ ಬೇಡ ಹೋಗ, ನಾನು ಮಾಡಿದ್ರೆ ಬರೀ ಭಾವಗೀತೆಗಳು, ನನ್ನ ಕವಿ ಮಿತ್ರರಿದ್ದಾರೆ, ನಾನು ಭಾವಗೀತೆಗಳು ಮಾಡ್ತೀನಿ, ರಂಗಗೀತೆಗಳು ಮಾಡೋಣ ಹಾಗೆ ಹೀಗೆ. ಆ ಟೈಮಲ್ಲಿ ಸಾಕಷ್ಟು ರಂಗಗೀತೆಗಳ ಕೆಲಸಗಳನ್ನು ನಡೀತಾ ಇತ್ತು. ಹಾಗಾಗಿ ಅವನಿಗೆ ಒಂದು ಬ್ಯುಸಿಯಾಗೇ ಇದ್ದ. ಆದರೆ ನಮಗೆ ಒಳಗಡೆ ಒಂದು ತುಡಿತಾ ಇತ್ತು, ಇಂತಹ ಒಂದು ಪ್ರತಿಭೆ ಅವನು ಹಾಗೆ ಕುಳಿಸ್ಬಿಟ್ರೆ ಹೇಗಾದರೂ ಮಾಡಿ ಅವನನ್ನು ಸಿನಿಮಾಗೆ ಕರ್ಕೊಂಬರ್ಬೇಕು ಅಂತ. 1-2 ಸಲ ಹೋಗಿ ಹೇಳಿದಾಗ ನಿನ್ನ ಮನೆ ಒಳಗೆ ಬಂದರೆ ಕಾಲು ಮುರಿತೀನಿ ಅಂತ.
ಆ ಮಾತೇನಾದ್ರು ಹೇಳಕ್ಕೆ ನೀವು ಮನೆ ಒಳಗಡೆ ಬಂದರೆ ಕಾಲು ಮುರಿತೀನಿ. ಅವನು ಯಾವಾಗಲೂ ಹಾಗೆ. ಅದು ಅವನು ಯಾವನೋ ಒಂದು ಸೀರಿಯಲ್ ಮಾಡಿದ್ನಲ್ಲ, ಆ ಸೀರಿಯಲಲ್ಲಿ ಪಾಪ ಮನೇಲಿ ಸೀರಿಯಲ್ ನೋಡ್ತಾ ಕೂತಿದ್ದ ಅವನು. ಟಿ ವಿ ಸೀರಿಯಲ್ ಬರ್ತಾ ಇತ್ತು. ಯಾರೋ ಹೆಣ್ಣಿಗೆ ಒಂದು ಅಪಮಾನ ಮಾಡುವ ದೃಶ್ಯವನ್ನು ಅಲ್ಲಿ ಮಾಡ್ತಾ ಇದ್ರು. ಅದನ್ನು ನೋಡಿಬಿಟ್ಟ. ಅವನು ತಕ್ಷಣ ಹೇಳಿದ್ದು, ಸೀದಾ ಸೂಟ್ರ್ ಹಾಕೊಂಡು ನಮ್ಮ ಮನೆಗೆ ಬಂದ. ಅವನು ಯಾವನೇ ಡೈರೆಕ್ಟರ್ ಸೀರಿಯಲ್ ಮಾಡಿದವನು, ಯಾಕನ ಬಾಲ್ಯ ಅಲ್ಲಿಗೆ ಹೋಗ್ಬೇಕು, ಅವ್ನಿಗೆ ಹೋಗಿ ಹೇಳಬೇಕು, ಅವನಿಗೆ ಎದೆ ಮೇಲೆ ಒತ್ತು ಹೇಳಬೇಕು, ಒಂದು ಹೆಣ್ಣಿಗೆ ಅವನು ಅವಮಾನ ಮಾಡ್ತಾ ಇದ್ದಾನಲ್ಲಮ್ಮ ಅಂತ. ಅಂದರೆ ಯಾವುದೋ ಸೀರಿಯಲ್ಲು, ಯಾರೋ ಡೈರೆಕ್ಟ್ರು ಏನೋ ಮಾಡಿದ್ದಾರೆ, ಅದನ್ನು ಅಷ್ಟಕ್ಕೆ ಮರೆಯೋದಂಥ ವ್ಯಕ್ತಿ ಅಲ್ಲ. ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು. ಅಂತಹ ಒಂದು ರೀತಿಯ ಭಾವಜೀವಿ. ಆ ಭಾವನೆಗಳಿಗೆ ಅದು ಹುಚ್ಚು ಹೊಳೆ. ಅದು ಒಂದು ದೊಡ್ಡ ಸಾಗರದಲ್ಲಿ ಒಂದು ಅಲೆಗಳು ಬರ್ತಾ ಇದ್ದ ಹಾಗೆ ಅವನ ಹುಚ್ಚು ಹೊಳೆ ನಡೀತಾನೆ ಇರ್ತಾ ಇತ್ತು. ಅಂಥವನ್ನೇ ಹೇಗೆ ಕರ್ಕೊಂಬರೋದು? ಸೊ ಒಂದು 2-3 ಕತೆ ಹೇಳಿದ್ವಿ, ಏನೇನೋ ಹೇಳಿದ್ವಿ. ಏನು ಹೇಳಿದ್ರು ಆ ಜಪ್ಪಯ್ಯ ಅಂದರೂ ಅಳ್ಳಾಡಲಿಲ್ಲ. ಅದಕ್ಕೊಂದು ಟ್ರಿಕ್ ಮಾಡಿದ್ವಿ. ಏನಪ್ಪ ಅದು ಟ್ರಿಕ್ಕು ಅಂದರೆ, ನೀನೇನು ಮಾಡಬೇಡ, ನೀನು ಬಂದು ಕೂತ್ಕೋ. ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ನೀನು ಕತೆಗೆ ಸ್ವಲ್ಪ ಹೆಲ್ಪ್ ಮಾಡು. ಯಾಕೆಂದರೆ ಅವನ ಕತೆ ಬಗ್ಗೆ ಅವನು ಬಹಳ ಚೆನ್ನಾಗಿ ಯೋಚನೆ ಮಾಡ್ತಿದ್ದ. ಆಸ್ಫೋಟ ಅಂತ ಕತೆ, ಆಯನ ಅಂತ ಒಂದು ಕಾದಂಬರಿ ನಾನು ಮಾಡಿದ್ದು, ಆಸ್ಫೋಟ ಅಂತ. ಅದನ್ನು ಆ ಸಿನಿಮಾಗೆ ನೀನು ಸುಮ್ಮನೆ ಬಂದು ಕೂತ್ಕೋ, ನಾವು ಸ್ಕ್ರಿಪ್ಟ್ ಮಾಡಬೇಕು. ಕಾಮತ್ ಹೋಟ್ಲಲ್ಲಿ ರೂಮು ಎಲ್ಲ ಬಂದು ಕೂತ್ಕೊಂಡ್ವಿ. ಹೇಳಿದ್ರು ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಾ, ಸ್ಕ್ರಿಪ್ಟ್ ಇದಾಯಿತು, ಇದಾದಮೇಲೆ ಅದಾಗುತ್ತೆ, ಅದಾದಮೇಲೆ ಹಾಡು ಬರುತ್ತೆ, ಆ ಹಾಡಾದ್ಮೇಲೆ ಇಲ್ಲಿ ಒಂದು ಭಜನೆ ಬರಬೇಕು, ಈ ಥರ ಎಲ್ಲ ಮಾತಾಡ್ತಾ ಕೂತಿದ್ವಿ. 2 ದಿವಸ ನೋಡ್ದ, 3 ದಿವಸ ನೋಡ್ದ, ಅವನಿಗೆ ತಡೆಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಒಂದು ಹಾರ್ಮೋನಿಯಂ ತೊಗೊಂಬಂದ. ನಾವೇನು ಹೇಳಲಿಲ್ಲ, ಅವನೇ ಹಾರ್ಮೋನಿಯಂ ತೊಗೊಂಬಂದ, ಇಟ್ಕೊಂಡ, ಕೂತಿದ್ದ ಸುಮ್ಮನೆ. ನಾವೇನು ಹೇಳಲಿಲ್ಲ, ಯಾಕಂದ್ರೆ ಹೇಳಿದ್ರೆ ಎಲ್ಲಿ ಬೈತಾನೋ ಅಂತ. ಸರಿ, ಅದು ಇಲ್ಲ, ಅದು ಯಾರು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಾಗಲಿಲ್ವಲ್ಲ, ಕರಿಯವನ್ನ ಅಂದ. ಅಲ್ಲ, ಕರಿಬೇಕು, ನೀನು ಕೇಳ್ಬಿಟ್ಟು ಕರಿಯೋಣ ಅಂತಿದ್ದೀವಿ. ಏನು ಕೇಳೋದು? ಅದೇ ಅಶ್ವಥ್ ಅಂತ ಒಬ್ಬನ ಕರಿಬೇಕು ಅಂತಿದ್ದು. ಅವನು ಆಗ್ತೀನಿ ನಿನಗೆ ಅಂದರೆ ನನಗೆ ಹೇಳ್ತಾ ಇದೀಯಾ, ನಾನು ಮಾಡಲ್ಲ ಅಂದ ಫಸ್ಟು. ಅಲ್ಲ, ನೀನು ಹಾರ್ಮೋನಿಯಂ ಯಾಕೆ ತಂದೆ ಅಂದೆ. ಸುಮ್ಮನೆ ತಗೊಂಬಂದೆ. ಸುಮ್ಮನೆ ಯಾಕೆ ತಗೊಂಬಂದೆ? ಇಲ್ಲ, ಸುಮ್ಮನೆ ತಗೊಂಬಂದೆ. ಒಂದು ಅರ್ಧ ಗಂಟೆ ಅಷ್ಟೇ. ಅದು ಕೊಡು, ಆ ಭಜನೆ ಕೊಡು, ಆ ಭಜನೆ ಇಲ್ಲಿ ಯಾವ್ದು ಯಾರು ಬರೆದಿದ್ದು? ವ್ಯಾಸರಾಯ. ವ್ಯಾಸ ಬಾಯಲ್ಲಿ ಕೂತ್ಕೊಳ್ಳೋ. ಅವ್ನ ಪಕ್ಕದಲ್ಲಿ ಬಲಗಡೆ ಯಾರು ಕೂತ್ಕೋಬಾರ್ದು. ಯಾಕಂದ್ರೆ ಹಾರ್ಮೋನಿಯಂ ಹಿಂಗೆ ಹಿಡ್ಕೊಂಡ್ರೆ ಬಲಗಡೆ ಯಾರು ಕೂತ್ಕೋಬಾರ್ದು. ಹಿಂಗೆ ನುಡಿಸ್ತಾ ಇದ್ರೆ ಏನಾರು ಅವನಿಗೆ ಸಿಕ್ಕಿಬಿಟ್ರಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ, ಅದ್ಭುತ ಹೆಂಗಿದೆ, 4 ಸಲ ಬಾರಿಸ್ಬಿಡೋನು. ಅವ್ನು ಬೆನ್ನು ಹಿಂಗಾಗ್ಬಿಡೋದು ಪಕ್ಕದಲ್ಲಿ ಕೂತಿದ್ವಿ. ಅದಕ್ಕೆ ನಾವು ಯಾರು ಬಲಗಡೆ ಕೂತ್ಕೋತಾ ಇರಲಿಲ್ಲ. ಏನಾರು ಹೇಳಿದ್ರೆ ಎಡಗಡೆ ಹೋಗ್ಬಿಡ್ತಾ ಇದ್ವಿ. ಸೊ ಅಂಥ ವ್ಯಕ್ತಿ ಆ ಸ್ಫೋಟದಲ್ಲಿ ಅವನಿಗೆ ಅನಿಸಿ, ನಾನು ಇರಬೇಕು ಈ ಟೀಮಲ್ಲಿ, ಈ ಟೀಮ್ನಲ್ಲಿ, ಈ ಗುಂಪಿನಲ್ಲಿ ನಾನು ಇರಬೇಕು, ನಾನು ಮತ್ತೆ ಸಿನಿಮಾಗೆ ಬರಬೇಕು ಅನ್ನೋದಲ್ಲ, ನಾನು ಈ ಗುಂಪಿನಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ ಸ್ಫೋಟಕ್ಕೆ ಸಂಗೀತ ಮಾಡ್ದ. ಅದ್ಭುತವಾದ ಸಂಗೀತ ಮಾಡ್ದ, ಭಾಳ ಚೆನ್ನಾಗಿ ಮಾಡ್ದ. ನಿಜವಾಗಿಯೂ ಕೂಡ ಅವನ ಎಂಟ್ರಿ ಆವಾಗಿಂದ. ಅದರ ನಂತರದ ಸಿನಿಮಾಗಳಲ್ಲಿ ಇಷ್ಟೇ ಇದೆ. ನನಗೊಬ್ಬನಿಗೆ ಅವನು 7 ಸಿನಿಮಾ ಮಾಡಿರೋದು. 7 ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡೋದು ನನಗೊಬ್ಬನಿಗೆ. ಅವನ ಜೊತೆ ಡೈರೆಕ್ಟರ್ಗಳು ಯಾರೋ ಪಾಪ ಕರೆದ್ಬಿಟ್ಟು 4 ತಿಂಗಳಿನೂ ಇನ್ನೊಬ್ರು 2 ಸಲ ಒಂದೇ ಸಿನಿಮಾ. ನೆಕ್ಸ್ಟ್ ಸಿನಿಮಾಗೆ ಅಶ್ವತ್ಥ ಸ್ವಲ್ಪ ಕಟ್ಟಾಗುತ್ತೆ. ಯಾಕೆಂದ್ರೆ ಇವನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ರಾತ್ರಿ 3 ಗಂಟೆ ಆದರೂ ನೋಡೋ ಕೂತ್ಕೊಳ್ಳೋದಲ್ಲಿ, ನಾನು ಅದು ಆ ಟ್ಯೂನ್ ಆಗೋವರೆಗೂ ನಾನು ಆಚೆ ಹೋಗಲ್ಲ, ಕೂತ್ಕೊ. ಅಲ್ಲ ಕಣ, 3 ಗಂಟೆ ಆಯಿತು, ಪರವಾಗಿಲ್ಲ, ಅಲ್ಲ 3 ಗಂಟೆ ಇರಲಿ ಅಷ್ಟೇ, ಫಿನಿಶ್. ಕೂತು ಅವನ ಆ ಮೂಡಿಗೆ ಸಟ್ಟಾಗಿ ಆ 3 ಗಂಟೆಗೆ ಬರುವಂತಹ ಗೀತೆಯ ಸೌಂದರ್ಯ ಇದೆಯಲ್ಲ, ಆ ಭಾವ ಇದೆಯಲ್ಲ, ಅದು ನಮಗೆ ಗೊತ್ತೇ ಇರೋಲ್ಲ. ಅರೆ, ಇದೆಲ್ಲ ಇಷ್ಟೊತ್ತು ನೀವು ಏನು ಮಾಡ್ತಿದ್ದೆ, ಹಾಗಾದ್ರೆ ಯಾಕೆ 9 ಗಂಟೆಗೆ ಬರಲಿಲ್ಲ, ಇದಕ್ಕೆ ಸಾಯಂಕಾಲ 6 ಗಂಟೆಗೆ ಬರಲಿಲ್ಲ, ಗೊತ್ತಿಲ್ಲ. ಅವನ ಮೂಡಿಗೆ ಹೊಂದಿಕೊಳ್ಳುವಂಥದ್ದು ಭಾಳಷ್ಟಿದೆ ಆ ಥರದ್ದು ಹೇಳೋದು. ಒಟ್ಟಿನಲ್ಲಿ ಅವನನ್ನ ನಮ್ಮ ಗುಂಪಿನ ಜೊತೆಯಲ್ಲಿ, ಗೆಳೆಯರ ಜೊತೆಯಲ್ಲಿ, ಅದಕ್ಕೆ ಅವನ ಸ್ನೇಹ ಅವತಾರ ಅಂತ ಹೇಳಿದ್ದು ನಾನು. ಸ್ನೇಹಕ್ಕೆ ಅವನು ಏನು ಬೇಕಾದರೂ ಕೊಡೋಕೆ ಸಿದ್ಧ ಆಗಿದ್ದ. ಅಂತಹ ಸ್ನೇಹದ ಬಗ್ಗೆ ಅವನಿಗಿರಿದಂಥ ಬಂಧ, ಆ ಬಂಧವನ್ನು ನಾವು ಕೊನೆವರೆಗೂ ಉಳಿಸ್ಕೊಂಡು ಬಂದ್ವಿ. ಈ ಜೋಡಿ ಹಲವು ಅಚ್ಚರಿಗಳನ್ನು, ಅದ್ಭುತಗಳನ್ನು, ದಾಖಲೆಗಳನ್ನು ಸೃಷ್ಟಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿದ್ದು 2 ಸಿನಿಮಾ. ಕೇವಲ ಅಶ್ವತ್ಥ ಹಾಡುಗಳ ಪ್ರೇರಣೆಯಿಂದಲೇ ಈ ಜಗತ್ತಿನಲ್ಲಿ ಸಿನಿಮಾಗಳನ್ನೇನಾದ್ರು ಆಗಿದ್ದಿದ್ರೆ ಅದು ನಾಗಾಭರಣ ನಿರ್ದೇಶಿಸಿದ ಸಂತ ಶಿಶುನಾಳ ಶರೀಫ ಮತ್ತು ಮೈಸೂರು ಮಲ್ಲಿಗೆ ಸಿನಿಮಾ. ಹಾಡುಗಳ ಪ್ರೇರಣೆಯಿಂದಲೇ ಒಂದು ಸಿನಿಮಾ ಆಗಿದೆ. ಚಿತ್ರಕಥೆ ಇಲ್ಲ, ಹಾಡುಗಳಿಗಾಗಿ ಚಿತ್ರಕಥೆಯನ್ನು ಹೇಳಿದ್ವಿ. ಇಂತಹ ಅದ್ಭುತ, ಅಂತಹ ಒಂದು ಸಂತ ಶಿಶುನಾಳ ಶರೀಫ ಚಿತ್ರದ ಒಂದು ಗೀತೆಯನ್ನು ಇದೀಗ ನಾವು ಪ್ರಸ್ತುತಪಡಿಸೋಣ, ಕೇಳೋಣ ಸರ್. ನಂತರ ಮತ್ತೆ ಮಾತು ಮುಂದುವರಿಸೋಣ. ಯಾವ ಹಾಡು ಅನ್ನೋದನ್ನು ನೀವು ಕೇಳಿ ಅದನ್ನು ಗುರುತಿಸಿ.
ನೋಡುವ ತಂಗಿ ಕೋಳಗನ ಕೋಳಿ ನುಂಗಿದ್ದ ಆಡುವಾನೆ ಯಾನುಂಗಿ ಕೋಳಿ ಸುಣ್ಣವ ನುಂಗಿ ಆಡುವಾನೆ ಯಾನುಂಗಿ ಕೋಳಿ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಬಟ್ಟಲೆ ನುಂಗಿದ್ದ ತಂಗಿ ಕೋಳಗನ ಕೋಳಿ ನುಂಗಿದ್ದ ಕೋಳಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೋಳಗನ ಕೋಳಿ ನುಂಗಿದ್ದ ನಾನು ಮೊನ್ನೆ ಈ ಕಾರ್ಯಕ್ರಮಕ್ಕೂ ಮುಂಚೆ ಇವ್ರನ್ನ ಒಮ್ಮೆ ಭೇಟಿಯಾಗಿ ಒಂದಷ್ಟು ಚರ್ಚೆ ಮಾಡಿದೆ. ಆವಾಗ ನಾನು ಕೇಳಿದೆ, ಸರ್ ಇದು ಒರಿಜಿನಲಿ ಹಿಂದೆ ಶರೀಫ್ರೆ ಏನಾದ್ರು ಟ್ಯೂನ್ ಹಾಕಿಟ್ಟಿದ್ರ ಸರ್ ಅಂತ ಕೇಳಿದೆ. ಇಲ್ಲ, ಇದು ಅಶ್ವಥೆ ಹಾಕಿದ್ದು. ಎಷ್ಟು ಜನಜನಿತವಾದಂತಹ ಒಂದು ಟ್ಯೂನ್ ಇದು, ಒಂದು ಸಂಯೋಜನೆ ಇದು. ಮತ್ತು ಈ ಕಾಲದ ಮಕ್ಕಳು ಕೂಡ ಅದನ್ನು ಹಿಂದೆ ಕೇಳೇ ಇಲ್ವೇನೋ, ಆದರೂ ಕೂಡ ಅದು ಗೊತ್ತು ಅನ್ನುವಷ್ಟರ ರೀತಿಯಲ್ಲಿ ಆ ಗೀತೆ ಆಗ್ತಾ ಆಗುತ್ತೆ. ಸಂತ ಶಿಶುನಾಳ ಶರೀಫ. ಲಕ್ಷ್ಮೀನಾರಾಯಣ ಭಟ್ರು ಈ ತತ್ವ ಪದಗಳನ್ನು ಅಶ್ವಥನಿಗೆ ಕೊಟ್ಟ ನಂತರದ ಕ್ಯಾಸೆಟ್ಗಳಾಗಲಿ ಸಂಗೀತ ಆಗಲಿ ಬಂತಲ್ಲ, ಅದರ ಪಾಪ್ಯುಲಾರಿಟಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಯಿತು ಅಂತಂದರೆ ನಮಗೆ ವಿಧಿ ಇರಲಿಲ್ಲ. ಬಳಸೋದಿದ್ರೆ ಅದೇ ಬಳಸಬೇಕೇ ಹೊರತು ಬೇರೆ ಅಲ್ಲ. ನೋಡಿ, ಕಾಂಟ್ರಾಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅಶ್ವತ್ಥನೇ ಹಾಡಬೇಕು, ಅಶ್ವತ್ಥನ ವಾಯ್ಸಲ್ಲೇ ಇರಬೇಕು, ಅದು ಅಷ್ಟೇ. ಸಂತ ಶಿಶುನಾಳ ಶರೀಫನ ವಾಯ್ಸು ಅಶ್ವತ್ಥನ ವಾಯ್ಸ್ ಅಲ್ಲದೆ ಬೇರೆ ವಾಯ್ಸ್ ಆಗಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದರ ಮೇಕಿಂಗ್ ಮಾತ್ರ ಬಹಳ ಒಂಥರ ವಿಚಿತ್ರವಾಗಿದೆ. ಅದನ್ನು ಹೇಳಬೇಕು ನಿಮಗೆ, ಅದರಲ್ಲಿ ಎಸ್ಪೆಷಲಿ ಇವರಿಗೆ ಹೇಳಬೇಕು. ಅದು ಜೆ.ಎಚ್. ಪಟೇಲ್ ಅವರು CM ಆಗಿದ್ದ ಕಾಲ. ಹರಿಕೋಡೆಯವರು ಅವರ ಆಪ್ತ ಮಿತ್ರರು. ಆ ಕಾಲಘಟ್ಟದಲ್ಲಿ ಅಶ್ವತ್ಗೂ ಯಜಮಾನರಿಗೂ ಬಹಳ ಒಳ್ಳೆಯ ಸಂಬಂಧ. ಒಂದು ದಿವಸ ಬೆಳಿಗ್ಗೆ 3 ಗಂಟೆಗೆ ಒಂದು ಪೊಲೀಸ್ ಜೀಪು, ಒಂದು ಕಾರು ನಮ್ಮ ಮನೆಗೆ ಬಂದು ನಿಂತ್ಕೋತು ಹೊರಗಡೆ. 3 ಗಂಟೆ ರಾತ್ರಿ. ನಮ್ಮ ಅಪ್ಪನಿಗೆ ಎದೆ ಡವ 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 ಹೊಡ್ಕೊಳಕ್ಕೆ ಶುರು ಆಗ್ಬಿಟ್ಟಿತ್ತು. ಯಾಕೋ ಪೊಲೀಸ್ ಜೀಪ್ ಬಂದ್ಬಿಟ್ಟಿದೆ, ಕಾರ್ ಬಂದ್ಬಿಟ್ಟಿದೆ. ಅದು ಸೇಮ್ ಆಫೀಸ್ ಕಾರ್. ಅದು ಅರ್ಜೆಂಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತೆ. ಎಲ್ಲಿಗೆ? ಅದೆಲ್ಲ ನೀವು ಬರಬೇಕಂತ ಅಷ್ಟೇ ಇತ್ತು. 3 ಗಂಟೆ ರಾತ್ರಿಯಲ್ಲಿ FC ನನ್ನ ಕರ್ಕೊಂಡು ನೇರವಾಗಿ ಒಂದು ಕಬನ್ ಹೌಸ್ ಅಂತಿದೆ, ಅಲ್ಲಿ ಕರ್ಕೊಂಡು ಹೋಗಿ
ಅಲ್ಲಿ ಅಶ್ವತ್ಥ ಆಲ್ರೆಡಿ ಒಂದು ತಬಲಾ ಇತ್ಯಾದಿ ಇಟ್ಕೊಂಡು ಒಂದು ಮ್ಯೂಸಿಕ್ ಸೆಷನ್ ನಡೀತಾ ಇದೆ. ಅದರಲ್ಲಿ ಬರೀ ಶಿಶುನಾಳ ಶರೀಫನ ಗಾಯನವೇ ನಡೀತಾ ಇದೆ. ನಾನು ಹೋಗಿ ಕೂತೆ ಅಷ್ಟೆ. ಒಂದು 2-3 ಹಾಡಾದ್ಮೇಲೆ ಜಯಂತ್ ಪಟೇಲ್ರು ಕಂಡುಬಿಟ್ರು. ಅಲ್ಲಿವರೆಗೂ ಆ ಹಾಡನ್ನು ಆಸ್ವಾದಿಸ್ತಾ ಕೂತಿದ್ರು. ಕಂಡುಬಿಟ್ಟು, ಇಂಥ ತತ್ವ ಪದಗಳು ಜನರ ಮನಸ್ಸಿನೊಳಗೆ ಹೋಗ್ಬೇಕಪ್ಪ, ಜನರಿಗೆ ಹೋಗಿ ಸೇರಬೇಕದು, ಜನರದಿದು, ಜನರ ಮನಸ್ಸಿನಲ್ಲಿ ಅದು ಸೇರ್ಕೋಬೇಕು ಅಂದರು. ನಾವಿಬ್ಬರು ಮುಖ ನೋಡ್ತಾ ಇದ್ವಿ. ಏನು ಮಾಡ್ಬೋದು ಅಂತ ನಮಗೇನು ಗೊತ್ತು. ಇನ್ನೊಂದು ದೊಡ್ಡ ಕ್ಯಾಸೆಟ್ ಮಾಡಬೇಕಾ, ಇನ್ನೊಂದು 500 ಕ್ಯಾಸೆಟ್ ಮಾಡಬೇಕಾ, ಆ ಥರ ಏನೋ ಯೋಚನೆ ಮಾಡ್ತಾಯಿದ್ವಿ. ಅವ್ರ ಯಜಮಾನ್ರೆ, ಇವ್ರನ್ನ ಅವ್ರ ಯಜಮಾನ್ರೆ ಅಂತ ಕರಿತಿದ್ರು, ಅವ್ರನ್ನ ಇವ್ರ ಯಜಮಾನ್ರೆ ಅಂತ ಕರಿತಿದ್ರು. ಹರಿ ಅವ್ರನ್ನ ಇವ್ರ ಯಜಮಾನ್ರೆ, ಪಟೇಲ್ರನ್ನ ಅವ್ರ ಯಜಮಾನ್ರೆ ಇದನ್ನು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂದರು. ಹಾಂ ಸರಿ, ನಾಗಾಭರಣ ಮಾಡಿಬಿಡಿ. ರಾತ್ರಿ 4:15 ಗಂಟೆಯಲ್ಲಿ, ಅಂದರೆ ಬೆಳಗ್ಗಿನ ಜಾವ 4:15 ಗಂಟೆಯಲ್ಲಿ ಇನ್ನೇನು ಸೂರ್ಯ ಬರೋವಾಗ ಇದು ಡಿಸೈಡ್ ಆಯಿತು. ಸಂತ ಶಿಶುನಾಳ ಶರೀಫನ ಜನನ ಸಿನಿಮಾದ್ದು ಬೆಳಗ್ಗೆ 4:15 ಆಗಿತ್ತು. ಬೆಳಗಿನ ಜಾವದ ಹೆರಿಗೆ. ಎಂತಹ ಕ್ಷಣಗಳನ್ನು ಅದು ತಂದುಕೊಡ್ತು ಅಂದರೆ, ಶೂಟಿಂಗ್ನಲ್ಲಿ ರೆಕಾರ್ಡ್ ಮಾಡಿರಲಿಲ್ಲ, ಕೆಲವೇ ಹಾಡುಗಳನ್ನು ಮಾಡಿದ್ವಿ. ಅಲ್ಲಿ ಒಂದು ಉರ್ದು ಸೂಫಿ ಪದಗಳು ಬರ್ತವೆ, ಅದಕ್ಕೆ ಅವನು ಮ್ಯೂಸಿಕ್ ಮಾಡಿರಲಿಲ್ಲ. ನಾನು ಶೂಟ್ ಮಾಡ್ತಾ ಇದ್ದವನು ಇದ್ದಕ್ಕಿದ್ದಾಗ ನಿನ್ನೆ ಪ್ರೀವಿಯಸ್ ಡೇ ನೈಟ್ ಡಿಸ್ಕಷನ್ನಲ್ಲಿ ನನಗೆ ಅಲ್ಲೊಂದು ಉರ್ದು ಸಾಂಗೇ ಬೇಕಾಗುತ್ತೆ, 4 ಲೈನ್ ಇರಬೇಕು, ಅದನ್ನು ಹುಡುಕು, ಅದನ್ನು ಹಾಡಬೇಕು, ನಾನು ಅದನ್ನು ಶೂಟ್ ಮಾಡ್ತಾ ಇದ್ದೀನಿ ಹಿಂದೆ. ಆಯಿತು ಮಾಡು ಅಂದ. ರೆಡಿಯಾಗಿದ್ದಾನೆ. ರಾತ್ರಿ ಎಷ್ಟೊತ್ತಿಗೆ ಇದ್ದ, ಏನು ಮಾಡೋದೋ ಗೊತ್ತಿಲ್ಲ. ಬೆಳಗ್ಗೆ ನಾನು ಅದನ್ನು ಕುಂದಗೋಳದಲ್ಲಿ ಶೂಟ್ ಮಾಡ್ತಾ ಇದ್ದೆ, ಆ ಮಸೀದಿ ಪಕ್ಕದಲ್ಲಿ ಎಲ್ಲೋ ಶೂಟ್ ಮಾಡ್ತಾ ಇದ್ದೆ. ಆ ಮಸೀದಿಯಿಂದ ಅದು ನಾನು ಹೇಳಿದೆ, ನೀನು ಹಾಡ್ತಾ ಹೋಗು, ನೀನು ಹಾಡೋದು ರಿದಮ್ಗೆ ಸರಿಯಾಗಿ ನಾನು ಆ ಶೂಟ್ ಮಾಡ್ತೇನೆ ಅಂದೆ. ಅವನು ಹಾಡ್ತಾ ಹೋದ. ಅದು ಉರ್ದು ಹಾಡೋದು, ಹಾಡ್ತಾ ಹೋಗ್ತಾನೆ. ನಾನು ಅದರ ಪ್ರಕಾರ ಟ್ರಾಲಿಗಳನ್ನು ಒಂದೊಂದೇ ಟ್ರಾಲಿ ಶ್ರೀಧರದಲ್ಲಿ ಇದು ಮಾಡ್ತಾ ಇರ್ತಾನೆ, ಆಜಾನ್ ಇದು ನಡೀತಾ ಇರುತ್ತೆ. ನಾವು ಅದನ್ನು ಈ ಪದಗಳನ್ನ ಬಳಸ್ಕೊಂಡು ಬಳಸಿದ್ದೀವಿ. ಟ್ರಾಲಿ ಮಾಡಿಬಿಟ್ಟೆ. ಎಲ್ಲ ಮಾಡಿದ್ಮೇಲೆ ಅವನು ಕೇಳಿದೆ, ಅಣ್ಣ ಇದು ಹೀಗೆ ಅಲ್ಲಿ ಎಡಿಟಿಂಗಲ್ಲಿ ಬರುತ್ತಾ? ಯಾಕೆಂದರೆ ನಿನ್ನ ಪಡೆ ನೀನು ಹಾಡ್ಬಿಟ್ಟೆ, ಇದೇ ಹಾಡಿದ್ದೆ ಅಲ್ಲಿ ಬರುತ್ತಾ ಅಂದೆ. ಯಾಕೋ ಅಷ್ಟೊಂದು ಭಯ, ನಾನೇ ಹಾಡ್ತೀನಿ ಅಲ್ಲಿ ಇಂದ. ಯು ಬಿಲೀವ್ ಇಟ್ ಆರ್ ನಾಟ್, ಎಡಿಟಿಂಗ್ ಆಗಿ ರೆಕಾರ್ಡಿಂಗ್ ಮುಂಚೆ ಅದನ್ನು ನಾವು ಪ್ಲೇ ಮಾಡಿ ಒಂದು ಮೈಕ್ ಇಟ್ಟು ರೆಕಾರ್ಡಿಂಗ್ ಮಾಡಿದಾಗ ಅದೇ ರಿದಮ್ಮಲ್ಲಿ, ಅದೇ ಸ್ಪೀಡಲ್ಲಿ, ಅದೇ ಇದರಲ್ಲಿ ಅವನು ಹಾಡಿದ್ದ. ಎಂತಹ ಒಂದು ಸ್ಥಿರತೆ ಅವನ ಮೈಂಡಲ್ಲಿತ್ತು. ನಾನು ಹೀಗೆ ಅದನ್ನು ಮಾಡಿದ್ದೇನೆ. ಅದನ್ನು ಎಷ್ಟೋ ದಿವಸ 3-4 ತಿಂಗಳಾಗಿತ್ತು ಅದನ್ನು ಎಡಿಟ್, ಶೂಟಿಂಗ್ ಆಗಿ, ಲ್ಯಾಬ್ಗೆ ಹೋಗಿ ಎಡಿಟ್ ಆಗಿ ಎಲ್ಲ ಆಗಿ ಬರೋಟ್ಲಿ 2-3 ತಿಂಗಳಾಗ್ಬಿಟ್ಟಿತ್ತು. ಆದರೂ ಅದನ್ನು ಅಲ್ಲಿ ಸಾಧಿಸಿದ್ದ. ಅಂತಹ ಪ್ರತಿಭೆ, ಅದಕ್ಕೆ ನಾನು ಆ ದೈತ್ಯ ಪ್ರತಿಭೆ ಅಂತ ಹೇಳಿದ್ದೆ. ಸೊ ತನ್ನ ಎಲ್ಲ ಇರುವುಗಳನ್ನು ಕೇವಲ ಸಂಗೀತದ ಸುತ್ತಮುತ್ತ ಇರುವ ತನ್ನ ಎಲ್ಲ ಕಲ್ಪನೆಗಳ ಜೊತೆಯಲ್ಲಿ ಆತ ಸಾಕಾರಗೊಳಿಸೋದಕ್ಕೆ ಹೊರಡ್ತಾ ಇದ್ದ. ಅದರಲ್ಲಿ ಸಂತ ಶಿಶುನಾಳ ಬಹಳ ಮುಖ್ಯವಾದಂತಹ ಮೈಲಿಗಲ್ಲಾಗಿ ನನಗೆ ಮತ್ತು ಅವರಿಗೆ ಮತ್ತು ಇಡೀ ತಂಡಕ್ಕೆ, ಇಡೀ ಕನ್ನಡಕ್ಕೆ, ಇಡೀ ಕರ್ನಾಟಕಕ್ಕೆ ಇವತ್ತು ಅಶ್ವತ್ಥ ಕೊಟ್ಟಂಥ ಕೊಡುಗೆ. ನನ್ನ ಸಿನಿಮಾ ಕೂಡ ಅಷ್ಟೇ ಸೊಗಸಾಗಿ ಮೂಡಿಬಂದಿದೆ. ಗಿರೀಶ್ ಕಾರ್ನಾಡರ ಅಭಿನಯ, ಶ್ರೀಧರ್ ಅವರ ಅಭಿನಯ, ಅಶ್ವಥ್ ಅವರ ಸಂಗೀತ. ನಿಮ್ಮ ಜೋಡಿ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ದು, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು ಸಂತಾಗೂ. ಹೌದು, ಸಂತ ಶಿಶುನಾಳ ಶರೀಫ ಒನ್ಸ್ ಅಗೇನ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರ. ತದನಂತರ ತುಂಬ ಸ್ವಾರಸ್ಯಕರವಾದಂತಹ ಹಲವು ಘಟನೆಗಳೊಂದಿಗೆ ತೆರೆಗೆ ಬಂದದ್ದೇ ಮೈಸೂರು ಮಲ್ಲಿಗೆ. ಅದರ ಒಂದು ಹಾಡು ಕೇಳಿ ನಾನು ಮಾತು ಮುಂದುವರಿಸ್ತೀನಿ. ಒಂದು ಸೊಗಸಾದ ಹಾಡಿದೆ. ಒಂದಿರಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು. ಕನಸಿನಲ್ಲಿಯೂ ಕೂಡ ಕೆ.ಎಸ್. ನರಸಿಂಹಸ್ವಾಮಿಯವರು ಅವ್ರ ಹೆಂಡತಿಯನ್ನೇ ಕಂಡ್ರು ಅಂತ ಅವರ ಮೇಲಿರುವಂಥ ಒಂದು ಆರೋಪ. ಹಾಗಾದ್ರೆ ನೀವೆಲ್ಲ ಬೇರೆಯವರೆಲ್ಲ ಯಾರನ್ನು ನೋಡ್ತಾರೆ ಅದು ಗೊತ್ತಿಲ್ಲ ನನಗೆ. ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ಇದು ಕೆ.ಎಸ್. ನರಸಿಂಹಸ್ವಾಮಿ ಅವರ ಮಲ್ಲಿಗೆಯ ಆ ಘಮದ ಕವಿತೆ. ಅಶ್ವತ್ಥರ ಅವರ ವೀರಾವೇಶಗಳು ಎಷ್ಟಿದ್ದುವು ಅಂತ ಹೇಳಿ ಆ ನವರು ಭಾವಗಳು ಕೂಡ ಎಷ್ಟು ಸೊಗಸಾಗಿ ಚಿತ್ರಿತಾಗಿದೆ. ಅದನ್ನು ಅಷ್ಟೇ ಸೊಗಸಾಗಿ ಚಿತ್ರಿಸಿದ್ದಾರೆ ಕೂಡ. ಈ ಗೀತೆಯನ್ನು ಹಡ್ಪದ್ ಮತ್ತು MD ಪಲ್ಲವಿ ಅವರು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಒಂದು ಜೋರಾದ ಚಪ್ಪಾಳೆ.
ಒಂದೆರಡು ಕನಸಿನಲ್ಲಿ ನನ್ನ ಬಲ ಕೇಳಿದೆನು, ಒಂದೆರಡು ಕನಸಿನಲ್ಲಿ ನನ್ನ ಬಲ ಕೇಳಿದೆನು. ಚಂದನಿನಗಾವುದೇ ನಮ್ಮೂರು ಬಂದೂರು, ನಿಮ್ಮೂರು ನವಿದೂರು, ಚಂದನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದಿನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಂದು ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಲಾಗೆ. ನಿಮ್ಮೂರ ಬಂಡಿಯಲ್ಲಿ ತರೂರ ದಾರಿಯಲ್ಲಿ ತಿಂಗುಗಳು ತಲೆದೂಗಿ ತಲೆಗಳು ತೋಳ ಬೀಸಿ. ಮಲ್ಲಿಗೆಯ ಮಗು ಕಡಿದು ಮುಳ್ಳ ಬೇಲಿಯ ಒಲಿಸಿ ಬಳುಕುತ್ತಿವೆ ಸೂಸಿ. ತರೂರ ದಾರಿಯಲ್ಲಿ ತಿಂಗುಗಳು ತಲೆದೂಗಿ ತಲೆಗಳು ತೋಳ ಬೀಸಿ. ಓ ಮಲ್ಲಿಗೆಯ ಮಗು ಕಡಿದು ಮುಳ್ಳ ಬೇಲಿಯ ಒಲಿಸಿ ಬಳುಕುತ್ತಿವೆ ಸೂಸಿ. ನಗು ನಗುತ್ತಾ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲುರಿಗಿಂತಲೂ ಹೊನ್ನೂರೆ ಸುಖವೆನ್ನು ನಿಲ್ಲಿಸಿತು ಪ್ರೇಮ ಕೂಗಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಂದ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಲಾಗೆ. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರ ಬಿಟ್ಟಾಗ ಓಡಿದುದು ದಾರಿನಾಟ. ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರು ಸೇರಿದಾಗ. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರ ಬಿಟ್ಟಾಗ ಓಡಿದುದು ದಾರಿನಾಟ. ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರು ಸೇರಿದಾಗ. ಊರವೇರಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ, ತುಟಿಯಲೇನೋ ನೀವು ಕಣ್ಣಲೇನೋ ಬಂದು ಕೆನ್ನೆ ಕೆಂಪಾದುದಾಗ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಲಾಗೆ. ಲಾ 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 ಎಷ್ಟು ಲವಲವಿಕೆಯ ಹಾಡಿದು. 2 ವರ್ಷನ್ಗಳನ್ನು ನಾವು ಕೇಳಿದ್ವಿ. ಒಂದು ಭಾವಗೀತೆಯ ವರ್ಷನ್, ಇನ್ನೊಂದು ಸಿನಿಮಾದು.
ಭಾವಗೀತೆಯಲ್ಲಿ ಅದಾಗಲೇ ಮೈಸೂರು ಮಲ್ಲಿಗೆ ಹಾಡುಗಳು ಜನಜನಿತವಾಗಿದ್ದವು. ಅಶ್ವಥ್ ಅವರ ಪರಾಕಾಷ್ಠೆಯ ಗಾಯನ ಮಾಡಿದರು. ಅಂದ್ರೆ ಬಳೆಗಾರ ಚೆನ್ನಯ್ಯ ಇರ್ಬೋದು, ನಿನ್ನ ಪ್ರೇಮದ ಪರಿಯ, ನಿನ್ನೊಲುಮೆಯಿಂದಲೇ, ಈ ಥರದ ಹಾಡುಗಳು. ಆದರೆ ಸಿನಿಮಾ ಬಂದಾಗ ನನಗೆ ತುಂಬ ಪರಮಾಶ್ಚರ್ಯ ಆಗಿದ್ದು ಅಲ್ಲಿ ಅಶ್ವಥ್ ಹಾಡಲಿಲ್ಲ, SPB ಹಾಡೋದು. ಅದು ಹೇಗೆ ಸಾಧ್ಯ ಆಯಿತು ಸರ್? ಅಂದರೆ ಅಷ್ಟು ಪಾಪ್ಯುಲಾರಿಟಿ ಇದ್ದಂತಹ ಒಬ್ಬ ಗಾಯಕ ಅದರ ಜನಮನ್ನಣೆ ಗಳಿಸಿರುವಾಗ ಗಾಯಕನನ್ನು ಬದಲು ಮಾಡುವ ಧೈರ್ಯ ಮಾಡಿದ್ದು ಯಾಕೆ? ಮತ್ತು ಒಬ್ಬ ಅದ್ಭುತ ಗಾಯಕನಾಗಿ ಅದನ್ನು ಅಶ್ವಥ್ ಒಪ್ಪಿದ್ದು ಹೇಗೆ? ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದು. ಅದಕ್ಕೆ ನಾನು ಅವನನ್ನ ಕವಿ ಕಾವ್ಯ ಸರದಾರ ಅಂತ ಹೇಳಿ. ಅಶ್ವಥೇ ಮೈಸೂರು ಮಲ್ಲಿಗೆ ಕ್ಯಾಸೆಟಲ್ಲಿ ಹಾಡಿರೋದು. ನಾವು ರೆಕಾರ್ಡ್ ಮಾಡಿದ್ದು ಫಸ್ಟ್ ಇದರಲ್ಲಿ ಟ್ರ್ಯಾಕ್ ಥರ ಫಸ್ಟ್ ನಮಗೆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಿದಾಗಲೂ ಕೂಡ ಅವನೇ ಹಾಡಿದ್ದು. ಆದರೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ನಾನು ಯೋಚನೆ ಮಾಡ್ತಾ ಅಶ್ವತ್ಥನ ವಾಯ್ಸು ಆ ಯಂಗ್ ಯುವಕನಿಗೆ ಹೇಗೆ ಹೊಂದುತ್ತೆ ಅಂತ ಬಂತು. ನಾನು ಅವನಿಗೆ ಹೇಳಲಿಲ್ಲ. ಅವನಿಗೆ ಹೇಳಿದ್ರೆ ಅಷ್ಟೇ, ಇಲ್ಲ ನನ್ನನ್ನು ಹ್ಯಾಂಗ್ ಮಾಡ್ತಾನೆ, ಇಲ್ಲ ಅಲ್ಲೇ ಕಲಾಸ್. ಅದರಿಂದ ನನ್ನ ಸುತ್ತ ಇದ್ದವರಿಗೆ ಹೇಳಿದೆ, ನನ್ನ ಕ್ಯಾಮ್ರಾಮನ್ಗೆ, ನನ್ನ ಪ್ರೊಡಕ್ಷನ್ ಅವರಿಗೆ, ನನ್ನ ಅಸಿಸ್ಟೆಂಟ್ಗಳಿಗೆ, ಎಲ್ಲರಿಗೂ, ಕತೆಗಾರರು, ವ್ಯಾಸರಾಯ, ಇವರೆಲ್ಲರಿಗೂ ಹೇಳಿದೆ, HSV ಎಲ್ಲರಿಗೂ ಹೇಳಿದೆ. ಅವರು ಅಶ್ವಥ್ ಹೆಂಗಯ್ಯ ಹೇಳ್ತೀಯಾ ನೀನು, ಅಷ್ಟೇ ನಿಂದು ಅಂದರು. ಇಲ್ಲ ಪ್ರಾಜೆಕ್ಟೇ ನಿಂತೋಗುತ್ತೆ, ಏನೋ ಆಗುತ್ತೆ ನಿಂದು, ಈಗ ಹಂಗೆಲ್ಲ ಮಾಡಬೇಡ, ಏನೋ ಮಾಡಿಬಿಡೋದು. ಇಲ್ಲ ಇಲ್ಲ ಯಾಕೋ ಅನ್ನಿಸ್ತಾ ಇದೆ ಅಶ್ವತ್ಥನ ವಾಯ್ಸು ನಮ್ಮ ಹೀರೋನ ವಾಯ್ಸ್ಗೆ ಹೊಂದೋಲ್ಲ. ಅಂದರೆ ಚೆನ್ನಾಗಿತ್ತು ಶ್ರೀಧರ್ಗೆ ಅಲ್ಲಿ ಸಂತ ಶಿಶುನಾಳದಲ್ಲಿ. ಮೈಸೂರು ಮಲ್ಲಿಗೆನಲ್ಲಿ ಆ ನವಿರಾದ ಆ ಲವರ್ಸ್ ಇಬ್ಬರ ಇದೆಯಲ್ಲ, ಸುಧಾರಾಣಿ ಮತ್ತು ಆನಂದ್ ಮಾಡಿರೋದು, ಅದಕ್ಕೆ ಅದು ಸರಿಯಾಗಿ ಹೊಂದಲ್ಲ. ನೀನೇ ಹೇಳ್ಕೊ, ನೀನೇ ಏನಾದರೂ ಮಾಡ್ಕೊ ಅಂದ್ಬಿಟ್ಟು ಎಲ್ಲರೂ ಕೈ ತೊಳ್ಕೊಂಬಿಟ್ರು. ನಾನು ಅವ್ರಿಗೆ ಹೇಗೆ ಹೇಳಲಿ? ಒಂದು ದಿವಸ ಅದನ್ನು ಪೀಠಿಗೆ ಹಾಕಿದೆ ಸುಮ್ಮನೆ. ಅಶ್ವಥ ಭಾಳ ಚೆನ್ನಾಗಿದ್ದವರು, ಒಂದು ಹಾಡನ್ನು SP ಕೈಲಿ ಆಡ್ಸೋಣ ಅಂದ. ಅಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ, ಒಂದು ಹಾಡನ್ನು SP ಕೈಲಿ ಆಡ್ಸೋದು ಹೇಗಿರುತ್ತೆ, ಯಾವ್ದಾದ್ರು ಒಂದು ಲೈ ಸುಮ್ಮನೆ ಇರ್ತೀಯಾ ಅಷ್ಟೇ. ಒಂದು ವಾರ ಮಾತಾಡಲಿಲ್ಲ ನಾನು. ಆಮೇಲೆ ಸುಮ್ಮನೆ ನಮ್ಮ ಪಾಡ ನಮ್ಮ ಕೆಲಸ ಬೇರೆ ಬೇರೆ ಆಯಿತು. ಮೈಸೂರು ಲೊಕೇಶನ್ಗೆ ಹೋಗಿದ್ವಿ, ಅದೇ ನಡೀತಾನೆ ಇತ್ತು. ಒಂದು ವಾರ ಆದಮೇಲೆ ಮೆಲ್ಲಿಗೆ ಇನ್ನೊಂದ್ಸಲ ರೆಕಾರ್ಡಿಂಗ್ ಆಗ್ತದೆ. ನೋಡಪ್ಪ ಅದು ಒಂದು ಲವ್ ಸ್ಟೋರಿ. ಹೌದು, ಏನೀಗ ನಾನು ಚೆನ್ನಾಗಿ ಆಡಿಲ್ವಾ ಅಂದ. ಹಂಗಲ್ಲಮ್ಮ, ಸ್ವಲ್ಪ ವಾಯ್ಸ್ ಬೇರೆ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಏನಂದೆ? ನೀನು ಚೇಂಜ್ ಮಾಡಬೇಕು ಅಂತಿದ್ಯಾ? ಚೇಂಜ್ ಮಾಡಬೇಕು ಅಂತಿದ್ಯಾ? ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಆ ಹಾರ್ಮೋನಿಯಮನ್ನು ಹಂಗೆ ಫೆಬಾರ್ ಅಂತೇಳಿ ಇಟ್ಟ, ಹೋದ ಹೊರಗಡೆಗೆ. ಅವನೊಂದು ಸ್ಕೂಟ್ರ್ ಇತ್ತು, ಆ ಸ್ಕೂಟ್ರ್ ಸ್ಟಾರ್ಟ್ ಮಾಡಿ ಡೆರ್ರ್ ಅಂತ ಮನೆ ಕೊಟ್ಟ. 3 ದಿವಸ ನಾಪತ್ತೆ. ಫೋನ್ ಮಾಡಿದ್ರೆ ಅಲ್ಲಿ ಮನೆಯವರು ಫೋನ್ ತೊಗೊಳ್ತಾ ಇಲ್ಲ. ಮನೆಯವರು ಫೋನ್ ತೊಗೊಂಡು ಅವನೇನೋ ಮಾತಾಡಲ್ವಂತೆ ಅಂತ ಅವ್ರು ಇಡ್ತಾ ಇದ್ದಾರೆ. 3 ದಿವಸ ನಾಪತ್ತೆ. ಓ ಇದು ಅಷ್ಟೇ ಗತಿ, ಇನ್ನಾಗಲ್ಲ, ಹೋಗಿ ಎಲ್ಲರನ್ನು ಕೇಳ್ಬೋಣ, ನೀನೇ ಮಾಡಪ್ಪ ಬಾರಯ್ಯ ಅಂತ ಹೇಳ್ಬೋಣ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತೊಗೊಂಡು ಹೋದೆ ಮನೆಗೆ. ರೆಕಾರ್ಡಿಂಗ್ ಡೇಟ್ ಫಿಕ್ಸ್ ಆಗಿದೆ. ರೆಕಾರ್ಡಿಂಗ್ ಡೇಟ್, ಫೈನಲ್ ರೆಕಾರ್ಡಿಂಗ್ ಅಂತ ಏನು ಮಾಡ್ತೀವಿ ಸಾಂಗಲ್ಲಿ, ಅದು ಫಿಕ್ಸ್ ಆಗಿದೆ. ಸೊ ಅದು ಇನ್ನು ಅವ್ನು ಮಾಡದೇ ಇದ್ರೆ ಆಗೋದಿಲ್ಲ ಅಂತೇಳಿ ಹೋದರೆ ಬಾಗಿಲು ತೆಗ್ದ. ಯಾವತ್ತೋ ರೆಕಾರ್ಡಿಂಗು ಅಂದ. ಏನಮ್ಮ ಶುಕ್ರವಾರದಿಂದ ಶುರು ಕಣೋ, ಶುಕ್ರವಾರ ಗಾನ ಲಹರಿ, ಅದು ಅರವಿಂದ್ರ ಸ್ಟುಡಿಯೋ ತಾನೇ, ಹಾಂ ಸರಿ ನಡಿ ಅಂದ. ಅಲ್ಲಮ್ಮ ನೀ ಬರಬೇಕು. ನಾನು ಬರದೆ ಇನ್ಯಾವನು ಬರ್ತಾನೆ? ಅಲ್ಲಪ್ಪ ಬರಬೇಕು. ಸರಿ ನಾನೇ ಬರ್ತೀನಿ. 1-2 ಹೆಜ್ಜೆ ಹಿಂಗೆ ಹೋಗಿದ್ದೆ, SP ಬರ್ತಾರೆ ಅಂದ. 1 ಸೆಕೆಂಡ್ ನಾನು ಹಿಂಗೆ ಹೋಗ್ತಿದ್ದವನು ಹಂಗೆ ಜನ್ನತ ನಿಂತು ತಿರುಗಿ ವಾಪಸ್ ನೋಡಿದೆ. ಅವನ್ನೇ ನೋಡ್ತಾ ಇದ್ದೆ. ಮೂಕಣ ಬಾಲು ಹೇಳಿದ್ದೀನಿ, ನಿನ್ನೆನೆ ಮಾತಿಗಿದ್ದೆಲ್ಲ ಆಗೋಯ್ತು, ಬಾ ಅಂತ ಹೇಳಿದ್ದೀನಿ, ಬರ್ತಾನೆ ಬಿಡ. ಅದೇಂಗೆ ಒಪ್ಕೊಂಡೆ ಅಂತ ಹೇಳಕ್ಕೆ ಹೋದವನಿಗೆ, ನೋಡೋ ನೀನು ಹೇಳಿದ್ದು ಕರೆಕ್ಟು. 3 ದಿವಸ ಯೋಚನೆ ಮಾಡಿದೆ. ಕರೆಕ್ಟ್ ನೀನು ಹೇಳಿದ್ದು. ನನ್ನ ವಾಯ್ಸ್ ಅವನಿಗೆ ಸೂಟ್ ಆಗಲ್ಲ ಆ ಹೀರೋಗೆ. ಆಮೇಲೆ ನಾನು ಹೇಳಿದೆ ಅಂದ್ಬಿಟ್ಟು ಇನ್ನೇನೂ ಆಗೋದು ಬೇಡ. ನಮಗೆ ಸಿನಿಮಾ ಮುಖ್ಯ ಕಣ. ಸಿನಿಮಾ ಉಳಿಬೇಕು ಯಾವತ್ತಿದ್ದು. ಒಬ್ಬಗ ಸಂಗೀತ, ಅವನೇ ಹಾಡುಗಾರ, ಅವನೇ ಸಂಗೀತಗಾರ, ಅವನೇ ಮನಸ್ಸು ಮಾಡಿದರೆ ಅವನು ಹಾಡ್ಬೋದಾಗಿದೆ. ಎಷ್ಟೋ ಜನ ಈಗ ಎಲ್ಲರೂ ಅವರೇ ಮಾಡ್ತಾರೆ. ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಆ್ಯಕ್ಟ್ರು, ಕೊನೆಗೆ ಎಲ್ಲರೂ, ಕೊನೆಗೆ ಪ್ರೇಕ್ಷಕನೂ ಅವರೇ. ಅಂಥದ್ರಲ್ಲಿ ಅಶ್ವತ್ಥನಂತವನು SP ಕರ್ಕೊಂಡು ಬಂದ. ಅವತ್ತು ಏನು ಸಂಭ್ರಮ ಅಂದರೆ ಅವನಿಗೆ, ಬಲ
ಬಲೋ ಬಲೋ ಇದು ಕೇಳಿಸ್ಕೊಳ್ಳಿ, ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ, ಫಸ್ಟು ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ, ಆ ಭಾವನೆ ಬರಬೇಕು ಅಂತ. ಅವನು ಅದನ್ನು ಕೇಳಿಸ್ಬಿಟ್ಟು ಬಾಲು ಎಷ್ಟು ಚೆನ್ನಾಗಿ ಹಾಡಿದ್ದೀರಿ ಅಶ್ವಥ್ ಪ್ಲೀಸ್ ಅದೇ ಇರಲಿ, ಚೆನ್ನಾಗಿದೆ ರೀ ಅಂದರೆ ನೋಡಿ ನೀನು ಮತ್ತೆ ಅದನ್ನು ಹೇಳಕ್ಕೆ ಹೋಗ್ಬೇಡಿ, ನೀವು ಸುಮ್ಮನೆ ಹಾಡಿ, ಇದಾಡಿ ಎಲ್ಲ ಹಾಡು ಅವನ ಕೈಲಿ ಹಾಡಿಸ್ದ. ಲಿಟ್ರಲಿ ಇಡೀ ಮೈಸೂರು ಮಲ್ಲಿಗೆಗೆ ಒಂದು ಹೊಸ ವ್ಯಾಲ್ಯೂಯೇಷನನ್ನು ಅವನ ಆ್ಯಡ್ ಮಾಡಿದ. ಇಂತಹ ಒಂದು ಸಹೃದಯಿ, ಸದಭಿರುಚಿಯ ಸಹೃದಯಿ ನಮ್ಮ ಅಶ್ವತ್ಥ. ಇನ್ನೊಂದು ಹೇಳಲೇಬೇಕು ನಾನು, ಎಸ್ ಜಾನಕಿಯವರು ದೀಪವು ನಿನ್ನದೇ ಹಾಡು ಹೇಳಿದ್ದಾರೆ. ಆಗ ಅವ್ರಿಗೆ ಬಹಳ ಹುಷಾರಿರಲಿಲ್ಲ. ಈ ಗಾನಲಹರಿ ಅರವಿಂದ್ ರೆಕಾರ್ಡಿಂಗ್ ಥಿಯೇಟರ್ ಇರೋದು 3ನೇ ಮಾಡಿ ಮೇಲೆ. ಅವರು ಆ ಹಾಡನ್ನು ಕೇಳಿದ ಕೂಡಲೇ ಅಶ್ವತ್ಥಗೆ ಹೇಳಿದರು ಫೋನ್ನಲ್ಲಿ, ನಾನು ಖಂಡಿತ ಈ ಹಾಡು ಹೇಳ್ತೀನಿ, ಏನಾದರೂ ಆಗಲಿ ನಾನೇ ಬರ್ತೀನಿ, ನಾನೇ ಹಾಡು ಹೇಳ್ತೀನಿ, ದಯವಿಟ್ಟು ರೆಕಾರ್ಡಿಂಗ್ ಥಿಯೇಟರ್ 3ನೇ ಮಾಡಿಲಿದೆ ಅಂತ ನನ್ನ ಗಂಡಂಗೆ ಹೇಳಬೇಡಿ ಅಂದರು. ಯಾಕೆಂದ್ರೆ ಇವ್ರಿಗೆ ಹುಷಾರಿಲ್ಲ ಅಂತ, ಅದಕ್ಕೆ ಲಿಫ್ಟ್ ಬೇರೆ ಇಲ್ಲ. ಆಗ ಏನಾದ್ರು ಹತ್ಕೊಂಡು ಹೋಗೋದು ಅಂದರೆ ಅವರು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಒಂದು ಕೆಲಸ ಮಾಡಿ, ನಾನು ಹೋಟ್ಲಿಗೆ ಬರ್ತೀನಿ, ಅವ್ರಿಗೆ ಬೇರೆ ಕೆಲಸ ಹೇಳಿ ಕಳಿಸ್ಬಿಡ್ತೀನಿ, ನೀವು ಯಾರು ಬಂದು ನನ್ನ ಕರ್ಕೊಂಡು ಹೊರಟೋಗಿ, ಆಮೇಲೆ ನಾನು 3ನೇ ಮಾಡಿ ಹತ್ತಿ ಹಾಡ್ತೀನಿ ಅಂದರು. ಗ್ರೇಟ್ ಲೇಡಿ. 10 ಮೆಟ್ಲು ಹತ್ತೋದು, 5 ಮೊದಲನೇ ಇದು ಮುಗಿದ ಕೂಡಲೇ ನಿಲ್ಲೋದು, ಒಂದು 15 ನಿಮಿಷ ಮಾತಾಡ್ತಾ ಇರೋದಲ್ಲೇ. ಪಾಪ ಅವ್ರಿಗೆ ಉಸಿರು ಇಟ್ಕೊಳ್ಳೋಕ್ಕೆ ಮತ್ತೆ ಇನ್ನೊಂದು 10 ಮೆಟ್ಲು ಹತ್ತೋದು, ಆಮೇಲೆ ಇನ್ನೊಂದು 15 ನಿಮಿಷ ನಿಲ್ಲೋದು. ಹುಷಾರಿರಲಿಲ್ಲ ಅಂತಾದಲ್ಲಿ ಹಾಗೇ ಬಂದು ಸುಮಾರು 1 ಅವರ್ ತೊಗೊಂಡ್ರು ಆ 3ನೇ ಮಾಡಿ ಬರೋಕ್ಕೆ. ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಡಿ ಅಂದರು. ನಾವು ಯಾರೂ ಏನೂ ಮಾತಾಡಲಿಲ್ಲ, ನಾವು ಬೇರೆ ಏನೋ ಮಾಡ್ತಾಯಿದ್ವಿ. ಅರ್ಧ ಗಂಟೆ ಆದಮೇಲೆ ನಾನು ರೆಡಿ ಇದ್ದರು. ಅವರಿಗೆ ಹುಮ್ಮಸ್ಸಿತ್ತು, ಇದನ್ನು ಹಾಕೋತಿದ್ರು. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಹಾಡಿದ ಮೇಲೆ ಅವ್ರ ಕಣ್ಣಲ್ಲಿ ಗಳ 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 ಅಂತ ನೀರು. ಇನ್ನೊಂದ್ಸಲ ಹಾಕು ಅಂತ 3 ಸಲ ಹಾಕಿ ಕೇಳಿಸ್ಕೊಂಡು, ನನ್ನ ಗಂಡ ಬರೋದ್ರೊಳಗೆ ಕೆಳಗಡೆ ಹೊಟ್ಟೋಗೋಣ ಬಾ ಅಂದ್ಬಿಟ್ಟು ನಾನು ಕರ್ಕೊಂಡು ನೋಡಿ. ಒಂದು ಅದ್ಭುತ ಹಾಡಿನ ಹಿಂದೆ ಎಷ್ಟೆಷ್ಟು ಕಥೆಗಳಿದೆ ಮತ್ತು ಎಷ್ಟೆಷ್ಟು ಅವರ ಕೊಡುಗೆ ಇದೆ ಅನ್ನುವಂಥದ್ದು. ಇವರು ಅಶ್ವತ್ಥ, SPB ಅವರ ಮತ್ತು ಜಾನಕಿಯವರ ಕಥೆಗಳನ್ನು ಅಷ್ಟೇ ಹೇಳ್ತಾರೆ, ಆದರೆ ಇವರ ಹೆಗ್ಗಳಿಕೆ ಇವರು ಹೇಳಲಿಲ್ಲ. ನಾನು ಹೇಳ್ತೀನಿ ಅದನ್ನು. ಈ ಸಿನಿಮಾ ಒಂದು ಚಲನಚಿತ್ರದ ಉತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತೆ. ಅಲ್ಲಿಗೆ ನಮ್ಮ ಬಾಲಿವುಡ್ ಖ್ಯಾತರೆಲ್ಲ ಬರ್ತಾರೆ, ಆ ಸಿನಿಮಾನ ನೋಡ್ತಾರೆ. ಈ ಸಿನಿಮಾ ಬಂದು ಸರಿಯಾಗಿ 1.5-2 ವರ್ಷಕ್ಕೆ ಹಿಂದಿಯಲ್ಲಿ ಒಂದು ಸಿನಿಮಾ ಬರುತ್ತೆ. ಅನಿಲ್ ಕಪೂರ್ ಮತ್ತು ಮನೀಶ್ ಕೊಯ್ರಾಲ ಅದರ ಹೀರೋಯಿನ್ ಆಗಿರ್ತಾರೆ. 1942 ಎ ಲವ್ ಸ್ಟೋರಿ. ಇದೇ ಇವರ ಚಿತ್ರದ ಪ್ರೇರಣೆಯ ಚಿತ್ರ ಆಗುತ್ತೆ. ಇದೇ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅಂತ. ಆ ಹಾಡಿನ ಪ್ರೇರಣೆ ಈ ಚಿತ್ರ ಬಂದ ಸರಿಯಾಗಿ 1.5 ವರ್ಷಕ್ಕೆ ಮತ್ತೊಂದು ಸಿನಿಮಾ ಚೆನ್ನೈನಲ್ಲಿ, ತಮಿಳಿನಲ್ಲಿ ಬರುತ್ತೆ. ಅಲ್ಲಿಯೂ ಕೂಡ ಒಂದು ಹಾಡನ್ನ ಬಚ್ಚಿಡ್ತಾರೆ. ಇಲ್ಲಿ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅಂತಂದ್ರೆ ಅಲ್ಲಿ ಚಿನ್ನ ಆಸೆ ಅಂತ ಮತ್ತೊಂದು ಹಾಡು ಬಿಟ್ಕೊಳ್ಳುತ್ತೆ. ಫ್ರೇಮ್ ಟು ಫ್ರೇಮ್ ಅದೇ ಇದೆ. ಮೊನ್ನೆ ಇವ್ರು ಹೇಳ್ತಾ ಇದ್ರು, ನಾನು ಒಂದು ಕುರಿ ಮರಿ ತೋರಿಸಿದೆ. ಅದರ ಕಾರಣ ಏನು ಅಂದರೆ, ಸುರೇಶ್ ಅರಸ್ ಅಂತ ನಮ್ಮ ಎಡಿಟ್ರು, ಮೈಸೂರು ಮಲ್ಲಿಗೆಗೆ ಅವರೇ ಎಡಿಟ್ರು, ಹಾಗೆ ಮಣಿರತ್ನಂಗೂ ಅವರೇ ಎಡಿಟ್ರು. ಈ ಹಾಡನ್ನು ಯಾವುದೋ ಕಾರಣದಿಂದ ನಾನು ಮಡ್ರಾಸಲ್ಲಿ ಅದನ್ನು ಎಡಿಟ್ ಮಾಡಿ ಫೈನಲ್ ಮಾಡ್ತಾ ಇದ್ದೆ. ಅದನ್ನು ಮಾಡಿದ ಮೇಲೆ ವಾಪಸ್ ಬಂದಿದ್ದೆ. ಮೂವಿ ಅಲ್ಲದಲ್ಲಿ ಇದು ಹಾಡಿತ್ತು. ಅದು ಇವರು ಏನೋ ಬಂದವರು ಅದನ್ನು ನೋಡಿದ್ದಾರೆ, ಮತ್ತೆ ಕೇಳಿದ್ದಾರೆ. ಅಷ್ಟರಲ್ಲಿ ನಾನು ರಾತ್ರಿ ಅದನ್ನು ವಾಪಸ್ ತರಿಸ್ಬಿಟ್ಟಿದ್ದೆ. ಮತ್ತೆ ನನಗೆ ಫೋನ್ ಮಾಡಿ ಅದೊಂದು ಹಾಡನ್ನು ದಯವಿಟ್ಟು ಕಳಿಸ್ಕೊಡಿ ಅಂತಂದು ಕಳಿಸ್ಕೊಟ್ರೆ, ನೋಡಿದ್ರೆ ಒಂದು 6 ತಿಂಗಳಾದಮೇಲೆ ಚಿನ್ನ ಆಸೆ ಆಗಿಬಿಟ್ಟಿದೆ. ಬೇಕಾದ್ರೆ ನೀವು ನೋಡಿ, ಅಲ್ಲಿ ನಾನು ಒಂದು ಕುರಿ ಇಟ್ಕೊಂಡು, ಪಾಪ ಸುಧಾರಾಣಿ ನಮ್ಮದು ಲೋ ಬಡ್ಜೆಟ್ ಅಲ್ವಾ, ಒಂದೇ ಕುರಿ, ಅವರಲ್ಲಿ 100 ಕುರಿಗಳ ಮಧ್ಯೆ ಅವಳು ಡ್ಯಾನ್ಸ್ ಮಾಡ್ಕೊಂಡೆಲ್ಲ. ಹಕ್ಕಿ, ಕುರಿ, ಬಾನು, ಚುಕ್ಕಿ ಎಲ್ಲ ಅದೇ ಆಗಿತ್ತು, ಭಾಷೆ ಬದಲಾಗಿತ್ತು ಅಂತ ಪ್ರೇರಣೆಯ ನಿರ್ದೇಶಕ ಅವರಿಗೊಂದು ಚಪ್ಪಾಳೆಯನ್ನು ನಾನು ರವಾನಿಸ್ತಾ, ಅವರ ನಿರ್ದೇಶನದ ಮತ್ತೊಂದು ಮೇರು ಚಿತ್ರ, ಕನ್ನಡಿಗರು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಚಿತ್ರ ನಾಗಮಂಡಲ ಸಿನಿಮಾದ ಒಂದು ಗೀತೆಯನ್ನು ಇದೀಗ MD ಪಲ್ಲವಿ ನಿಮಗಾಗಿ ಪ್ರಸ್ತುತಪಡಿಸ್ತಾರೆ.
ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿದೆ ನಾಮಬ್ಬು ಹರಿಯುವುದೇ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯಾನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ನೀರೊಲಿಯ ನೀಗಿಕೊಂಡ ಸತ್ಯವೇ ಈ ಅಭ್ಯಂಜನವಿನ್ನೋ ನಿತ್ಯವೇ ಒಳ್ಳೆ ಘಮ ಗುಡುತಿಯಲ್ಲೇ ಸೀಗೆ ನಿನ್ನ ವಾಸನೆ ಹರಡಿರಲಿ ನೀರೊಲಿಯ ನೀಗಿಕೊಂಡ ಸತ್ಯವೇ ಈ ಅಭ್ಯಂಜನವಿನ್ನೋ ನಿತ್ಯವೇ ಒಳ್ಳೆ ಘಮ ಗುಡುತಿಯಲ್ಲೇ ಸೀಗೆ ನಿನ್ನ ವಾಸನೆ ಹರಡಿರಲಿ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿದೆ ನಾಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯಾನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಯಲೇ ಹರಸು ನಗಿರಲಂತ ತಪ್ಪುರುವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಯಲೇ ಹರಸು ನಗಿರಲಂತ ತಪ್ಪುರುವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿದೆ ನಾಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿದೆ ನಾಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯಾನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ಚಿತ್ತಗೊಟ್ಟ ಹೇಳ ಉತ್ತರವಾ ಚಿತ್ತಗೊಟ್ಟ ಹೇಳ ಉತ್ತರವಾ ಪಲ್ಲವಿ
ಪಲ್ಲವಿಯವರು ಈ ಹಾಡನ್ನು ಪ್ರತಿ ಬಾರಿ ಹಾಡುವಾಗಲೂ ಕೂಡ ಏನೋ ಒಂದು ಹೊಸ ಸಂತಸದಲ್ಲಿಯೇ ಈ ಹಾಡನ್ನು ಒಪ್ಪಿಸ್ತಾರೆ. ಇಷ್ಟೊಂದು ಜನ ಆ ಹಾಡನ್ನು ಎಷ್ಟು ಸೊಗಸಾಗಿ ಅನುಭವಿಸಿದ್ರು ಅನ್ನೋದನ್ನು ನಾವು ಕಣ್ತುಂಬಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಈ ಹಾಡುಗಳು ನಿರಂತರವಾಗಿ ಈ ನಾಡಿನುದ್ದಕ್ಕೂ ಸಾಗ್ತಾ ಇರಲಿ ಅನ್ನೋದು. ಒಂದು ವಿಷಾದ ಗೀತೆಯನ್ನು ಮನಸ್ಸಿನ ಆಳಕ್ಕೆ ಇಳಿಸಬೇಕಾದ್ರೆ ನನಗಂತೂ ಕಣ್ಣಂಚಿನಲ್ಲಿ ನೀರು ಬಂತು. ನಿಮಗೆ ಬಂತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗಂತೂ ಆ ಅನುಭವ ಮತ್ತು ಆ ಇಡೀ ಚಿತ್ರೀಕರಣದ ಅನುಭವ ಎಲ್ಲವೂ ಒಟ್ಟಾಗಿ ಬಂತು. ಅದರಲ್ಲಿ ನಿಜವಾಗಿಯೂ ಪಲ್ಲವಿ, ಅದಕ್ಕೆ ನಾನು 2 ಸಲ ಒಬ್ಬ ಕಲಾವಿದ ಅದನ್ನು ಅನುಭವಿಸಿದಾಗ ಅದರಲ್ಲಿ ಆಗುವಂಥ ಆನಂದ ಬಹಳ ಅದ್ಭುತವಾದದ್ದು. ನಾಗಮಂಡಲ ಸರ್, ನಾಗಮಂಡಲ ನಿಜವಾಗಿಯೂ ಒಂದು ದೃಶ್ಯ ಕಾವ್ಯ, ಅದರ ಬಗ್ಗೆ 2ನೇ ಮಾತಿಲ್ಲ. ಭಾಳಷ್ಟು ಜನಕ್ಕೆ ಅದನ್ನು ಹೇಳಿದ್ದಾನೆ. ಇದು ಕೂಡ ರೀಮೇಕ್ ಆಗಿದೆ ಅಣ್ಣ, ಹೌದು. ನಾಗಮಂಡಲ ಕೂಡ ಪೆಹಲಿ ಅಂತ ಇನ್ನೊಂದಾಗಿದೆ. ಅದನ್ನೆರಡನ್ನು ನೋಡಿದ್ರೆ ಆ ಕಥೆಯೇ ಈ ಕಥೆ ಮತ್ತು ಇತ್ಯಾದಿಗಳು ಎಲ್ಲವೂ ಹೊಂದಿಕೊಳ್ಳುತ್ತೆ ನೋಡಿ. ಅದು ಒಟ್ಟಿನಲ್ಲಿ ನಾಗಮಂಡಲದಂತಹ ಒಂದು ನಾಟಕವನ್ನು ಸಿನಿಮಾ ಮಾಡೋಕ್ಕೆ ಹೊರಟಾಗ ನನಗೆ ಶಂಕರ್ ನಾಗ್ ಸ್ಫೂರ್ತಿ, ಅವನಿಗೆ ಅದನ್ನು ಡೆಡಿಕೇಟ್ ಮಾಡಿದ್ದೇವೆ. ಶಂಕರ್ ಇದ್ದಿದ್ರೆ ಅದನ್ನು ಇನ್ನೂ ಹೇಗೆ ಮಾಡ್ತಾ ಇದ್ದ, ಇನ್ನೆಷ್ಟು ಚೆನ್ನಾಗಿ ಮಾಡ್ತಿದ್ದ ಅನ್ನುವಂತಹ ಗಮನ ಇಟ್ಟುಕೊಂಡೇ ನಾನು ಆ ಸಿನಿಮಾ ಮಾಡಿದ್ದೇನೆ. ಹಾಗಾಗಿ ನನ್ನ ಆತ್ಮೀಯ ಮಿತ್ರ ಶಂಕರ್ ನಾಗಿಗೆ ಅದನ್ನು ಡೆಡಿಕೇಟ್ ಮಾಡಿದೆ. ಇದರಲ್ಲಿ ಬಹಳ ಒಂದು ಅದ್ಭುತವಾದಂತಹ ಒಂದು ಅಶ್ವತ್ಥನ ಕ್ಯಾರೆಕ್ಟರ್ ಇದೆ, ಅದನ್ನು ಹೇಳಬೇಕು ನಿಮಗೆ. ಇದರ ಮ್ಯೂಸಿಕ್ಕು ಮತ್ತು ರೈಟಿಂಗ್ ಎರಡನ್ನೂ, ಈ ಹಾಡುಗಳ ಬರವಣಿಗೆ ಎರಡನ್ನೂ ಮುತ್ಯಾಲು ಮಡು ಅಂತ ಒಂದಿದೆ ಅಲ್ಲಿ ಕನಕಪುರ ರೋಡಲ್ಲಿ. ಅಲ್ಲಿ ಭಾಳ ಚೆನ್ನಾಗಿ ನೀರು ಹರಿತಾ ಇರುತ್ತೆ, ಒಂದು ಗೆಸ್ಟ್ ಹೌಸ್ ಇದೆ, ಅಲ್ಲೆಲ್ಲ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡು ಒಂದು 3 ದಿವಸ ನಿರಂತರವಾಗಿ ಬರೆಯೋದು ಅಂತೇಳಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ನರಳ್ಳಿ ಬಾಲಸುಬ್ರಹ್ಮಣ್ಯ, ಮಿಸ್ಟರ್ ವಿ.ಆರ್. ಲಕ್ಷ್ಮಣರಾವ್ ಅವರು, ವ್ಯಾಸರಾವ್ ಇದ್ದಾರೆ, ಎಲ್ಲರ ಒಟ್ಟಿಗೆ ಒಂದು 4-5 ಜನ ಹೋಗಿ ಅಲ್ಲಿ 3 ದಿವಸ ಕೂತ್ಕೊಂಡ್ವಿ. ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಬರೆದ್ವಿ. ಎಷ್ಟು ಚೆನ್ನಾಗಿ ಬರೆದ್ವಿ ಅಂದರೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಅದಕ್ಕೆಲ್ಲ ಗೀತೆಗಳನ್ನು ಬರೆದ್ರು. ಸುಮ್ಮನಿರ್ಬೇಕು ತಾನೇ ನಮ್ಮ ಅಶ್ವತ್ಥ. ಎಲ್ಲ ಆಯಿತು, ಅಲ್ಲಿಂದ ಬಂದ್ವಿ. ಇನ್ನೂ ರೆಕಾರ್ಡಿಂಗ್ ಡೇಟ್ ಫಿಕ್ಸ್ ಮಾಡೋದು ಇತ್ಯಾದಿ ಅಂತೆಲ್ಲ ಫಿಕ್ಸ್ ಮಾಡಿಕೊಂಡ್ರೆ ಒಂದು ದಿವಸ ಬೆಳಿಗ್ಗೆ 6 ಗಂಟೆ 6:30ಗೆ ಬಂದು ಬಾಗಿಲು ಬಡ್ದ. ಅವನು ಆ ಥರ ಏನಾದರೂ ವ್ಯತಿರಿಕ್ತವಾಗಿ ಬಂದರೆ, ಅಂದರೆ ಬೆಳಿಗ್ಗೆನೋ ರಾತ್ರಿ 4 ಗಂಟೆಗೋ ಬಂದರೆ ಏನೋ ಇದೆ ಅಂತ ಅರ್ಥ. ಬಾಗಿಲು ತೆಗೆದ್ರೆ ಏನು ಅಂದರೆ ಬಾಯಿಲಿ ಹೋಗೋಣ ಅಂದ. ಅವ್ನು ಸ್ಕೂಟ್ರ್ ಮೇಲೆ ಕೂತ್ಕೊಂಡು ಹೋದರೆ ಬಸವನಗುಡಿ ಬುಲ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಗಣೇಶನ ಗುಡಿ ಇದೆ, ಅದ್ರ ಮೇಲೊಂದು ಬಂಡೆ ಇದೆ. ಆ ಬಂಡೆ ಅವನಿಗೆ ಒಂಥರ ಈ ಡಿ.ವಿ. ಗುಂಡಪ್ಪನವ್ರ ಬಂಡೆ ಅಂತ ಕರಿತೀವಿ ನಾವು ಅದನ್ನು. ಯಾವಾಗಲೂ ಅವರಲ್ಲಿ ಕೂತಿರೋರು, ಅದು ಇವರಿಗೆ ಒಂಥರ ಶ್ರೇಷ್ಠ. ಅಲ್ಲೋಗಿ ಕುಳಿಸ್ಕೊತಾನೆ ನಮ್ಮನ್ನೆಲ್ಲ, ಅಲ್ಲಿ ಕರ್ಕೊಂಡೋಗಿ ಕುಳಿಸ್ಕೊಂಡ. ನಾನೊಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಏನು ಯಾಕೋ ಯಶಸ್ವಿ ಬರೆದಿರೋದು ಸರಿ ಇಲ್ಲ ಅಣ್ಣ, ಯಶಸ್ವಿ ಕಣ ಯಾಕೋ ಸರಿ ಇಲ್ಲ. ಅಲ್ಲಿ ಉತ್ತರ ಕರ್ನಾಟಕದ ಭಾಷೆ, ಇಲ್ಲಿ ಏನೋ ಇದೆ, ಇಲ್ಲಿ ಆಲ್ರೆಡಿ ನಾಗಮಂಡಲದಲ್ಲಿ ನಾಟಕದಲ್ಲಿ ಬರೆದೇನೋ ಇದ್ದಾನೆ, ಅವನನ್ನೇ ಕರೆಸ್ಬಿಟ್ಟು ಬರೆದರೆ ಹೆಂಗೆ, ಅವನಂದೇ ಬಳಸ್ಕೊಂಡ್ಬಿಟ್ರೆ ಹೇಗೆ. ಒಂದು 5 ಹಾಡು ಎಕ್ಸ್ಟ್ರಾ ಮಾಡಿದ್ವಲ್ಲ, ಆ 5 ಬೇಡ, ಅದರ ಬದಲು ಅವನನ್ನೇ ಕರೆಸ್ಬೋಣ, ನಾನು ಯಶಸ್ವಿಗೆ ಹೇಳ್ಕೊತೀನಿ ಅಂತ. ಯಶಸ್ವಿ ನೀನು ಹೇಳ್ಕೊಳ್ಳೋದಾದರೆ ನಾನು ಓಕೆ ಅಂದೆ. ಯಶಸ್ವಿ ಎಂಥ ದೊಡ್ಡ ಹೃದಯ ಅಂದರೆ, ವಿಶಾಲ ಹೃದಯ ಅಂದರೆ, ಹೌದಾ ಕರೀರಿ ಗೋಪಾಲ್ ವಾಜಪೇಯಿನ, ನೋಡಿ ಬರೀಲಿ, ಅವರು ಚೆನ್ನಾಗಿದೆ, ಒಳ್ಳೆಯವರು ಕವಿಯವರು, ಕರೀರಿ ಅಂಥೇಳಿ ಇಡೀ ಇದನ್ನು ಏನೂ ಆಗಿಲ್ಲ ಅನ್ನೋ ಹಾಗೆ ಅವನು ಕಂಪೋಸ್ ಮಾಡೋವಾಗಲೂ ಬಂದು ಕೂತ್ಕೊಂಡು ಆರಾಮಾಗಿ ನಗ್ನಗ್ತಾ ಇದ್ದಂಥವ್ರು ಯಶಸ್ವಿ. ಇದು ಕವಿ ಹೃದಯ. ಇಂತಹ ಕವಿಗಳಿಂದಲೇ ನಮ್ಮ ಕನ್ನಡ ನಾಡು ಶ್ರೇಷ್ಠ ಕನ್ನಡ ಸಾಹಿತ್ಯವನ್ನು ಹುಟ್ಟು ಹಾಕಿದ್ದು. ಆಮೇಲೆ ಬರೆದ ಗೋಪಾಲ ಎಂತೆಂಥ ಹಾಡುಗಳು ಬರೆದ ಅಂದರೆ, ಇವತ್ತು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುವಂತಹ ಇದನ್ನು ಪ್ರತಿಯೊಂದು ಆಗಲೇ ಬರೆದಿದ್ದಂತಹ ನಾಟಕದ ಗೀತೆಗಳಿಗೆ ಆ್ಯಡಿಂಗ್ ಆಗಿ ಸುಮಾರು 4 ಹೊಸ ಕವಿತೆಗಳು ಬಂದವು. ಅವೆಲ್ಲವನ್ನು ಸೇರಿಸಿಕೊಂಡು ನಾವು ಅದ್ಭುತವಾಗಿ ನಾವು ನಾಗಮಂಡಲವನ್ನು ಸಿದ್ಧ ಮಾಡಿದ್ವಿ. ಇವತ್ತಿಗೂ ಬಹಳ ಖುಷಿ ಇದೆ. ಕಾರಣ ಯಾಕೆ ಅಂತಂದರೆ, ಇನ್ನೊಂದು ನಾಗಮಂಡಲ ಮಾಡೋಕ್ಕೆ ಸಾಧ್ಯ ಇಲ್ಲ, ನನಗೇ ಸಾಧ್ಯ ಇಲ್ಲ. ಗೋಪಾಲ್ ವಾಜಪೇಯಿ ಅವರನ್ನ ಸಮರ್ಥವಾಗಿ ಬಳಸಿಕೊಂಡಂಥ ಇಬ್ಬರು ಶ್ರೇಷ್ಠರು, ಒಂದು ಡಾಕ್ಟರ್ ಸಿ. ಅಶ್ವಥ್ ಮತ್ತು ನಾಗಾಭರಣ ಅವರು. ಆಮೇಲೆ ಕನ್ನಡಿಗರು ಮತ್ತು ಕನ್ನಡದ ಕಲಾವಿದರು ಇವರಿಗೆ ಋಣಿಯಾಗಿರಬೇಕು. ಅಶ್ವಥ್ ಮುಖ್ಯವಾಗಿ ಸಂಕೇತ ಸ್ಟುಡಿಯೋ ಆರಂಭ ಆದ ಮೇಲೆ ಬಹುತೇಕ ಎಲ್ಲ ಕಲಾವಿದರನ್ನ ತಂತ್ರಜ್ಞಾನದ ಕೆಲಸವನ್ನು
ಬೆಂಗಳೂರಿನಲ್ಲಿಯೇ ನಡೆಯುವಂತೆ ನೋಡಿಕೊಂಡು ಇಲ್ಲಿನ ಕಲಾವಿದರಿಗೆ ಕೆಲಸ ಸಿಗುವಂತೆ ಮಾಡೋದ್ರಲ್ಲಿ ಶಂಕರ್ನಾಗ್, ಡಾಕ್ಟರ್ ಸಿ ಅಶ್ವಥ್ ಮತ್ತು ನಾಗಾಭರಣವಂತಹ ಹಲವು ಗೆಳೆಯರ ಕೊಡುಗೆ ಇದೆ. ಅದನ್ನು ಕೂಡ ಈ ತಂಪು ಹೊತ್ತಲ್ಲಿ ನಾವು ಸ್ಮರಿಸ್ಕೊಳ್ತೇವೆ. ಖಂಡಿತ. ಸಂಕೇತ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವು ಗಾನಲಹರಿ ಅರವಿಂದ್ ರೆಕಾರ್ಡಿಂಗ್ ಥಿಯೇಟರ್ ಅಂತ ಇದೆ, ಅರವಿಂದ್ ಅಂತ ಅವರು ಮಾಡ್ತಾ ಇದ್ರು. ಇಡೀ ವೈಲಿನ್ಗಳು ನಮ್ಮಲ್ಲಿ ಯಾರೂ ಇರಲೇ ಇಲ್ಲ, ಎಲ್ಲ ಅಲ್ಲಿಂದ ತರಬೇಕಾಗಿತ್ತು. ಒಬ್ಬರೇ ಒಬ್ಬರು ಚಂದ್ರು ಒಬ್ಬರು ಇದ್ರು. ಆಗ ಅವರನ್ನೇ 4 ಸಲ ನುಡಿಸಿ ಅಂತ ಕುಳಿಸ್ಬಿಟ್ಟು 4 ಜನನ ಅವ್ರ ಜೊತೆಲಿ ಟ್ರೈನ್ ಮಾಡಿ ಆಮೇಲೆ ಅದನ್ನು ಮಾಡಿದ್ವಿ. ಎಲ್ಲ ಕನ್ನಡಿಗರೇ ಇರಬೇಕು, ಕನ್ನಡದ ಮ್ಯೂಸಿಷಿಯನ್ಸೇ ಇರಬೇಕು, ಕನ್ನಡದ ತಂತ್ರಜ್ಞರೇ ಇರಬೇಕು ಅಂತ ಆ ಸ್ಫೋಟ ಚಿತ್ರವನ್ನು ಮಾಡಿದ್ದು ಎಲ್ಲ ಕನ್ನಡಿಗರೇ ಇರೋದು. ಅದು ಇಂಥ ಹಲವುಗಳಿಗೆ ಮುನ್ನುಡಿ ಹಾಕಿದಂತಹ ಜೋಡಿಗಳಿವರು. 1993ರಲ್ಲಿ ಮತ್ತೊಂದು ಇತಿಹಾಸವನ್ನು ಇವರು ಸೃಷ್ಟಿಸ್ತಾರೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಹಲವು ವಿಭಾಗಕ್ಕೆ ಸಾಲು ಸಾಲು ಪ್ರಶಸ್ತಿಗಳನ್ನು ಎರಡೂ ಕೈಗಳಿಂದ ಬಾಚಿಕೊಳ್ತಾರೆ. ಆ ಚಿತ್ರ ನಿಮ್ಮೆಲ್ಲರ ಬಾಲ್ಯದಲ್ಲಿ ಗಮನ ಸೆಳೆದ ಚಿತ್ರ ಚಿನ್ನಾರಿ ಮುತ್ತ. ಗಟ್ಟಿ ಚಪ್ಪಾಳೆ PS ನಾಗಾಭರಣ ಅವರಿಗೆ. ಅದರ ಒಂದು ಹಾಡನ್ನ ಮೇಘನ ಇದೀಗ ಹಾಡ್ತಾಳೆ, ರೆಕ್ಕೆ ಇದ್ದರೆ ಸಾಕೆ.
ಇವಾಗಲೇ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರನ್ನ ಸ್ಮರಿಸಿಕೊಂಡ್ರೆ ಅವರದೇ ಒಂದು ಗೀತೆ ಮತ್ತು ಚಿನ್ನಾರಿ ಮುತ್ತ. ಇಡೀ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲರೂ ನಾನು, ಯಶಸ್ವಿ, ಅಶ್ವತ್ಥ ಮತ್ತು ಬಸವರಾಜ್ 4 ಜನ ಕೆಲಸ ಮಾಡಿದ್ದು. ಅಶ್ವತ್ಥ ಎಲ್ಲವನ್ನ ಸಂಗೀತದಲ್ಲೇ ಹೇಳಬೇಕು ಅಂತ ಆಸೆ ಅವನಿಗೆ, ಇನ್ಕ್ಲೂಡಿಂಗ್ ಡೈಲಾಗು ಪ್ರಾಸಬದ್ಧವಾಗಿರ್ಬೇಕು ಕಣ ಅಂತ. ಅಲ್ಲ ಕಣಯ್ಯ, ಡೈಲಾಗನ್ನು ಪ್ರಾಸಬದ್ಧವಾಗಿ ಹೇಳಕ್ಕೆ ಶುರು ಮಾಡಿದ್ರೆ ಅದು ಏನು ಅನ್ಯಾಚುರಲ್ ಅನ್ಸಲ್ವಾ ಅಂದೆ. ಇಲ್ಲ ನೋಡಿ ಟ್ರೈ ಮಾಡು, ಎಲ್ಲ ಒಲಿವರ್ ಟ್ವಿಸ್ಟಲ್ಲೆಲ್ಲ ಮಾಡಿಲ್ವಾ ಅಂತೆಲ್ಲ ಟ್ರೈ ಮಾಡಿದ್ವಿ. ಒಂದೇ ಸೀನ್ ಮಾಡಿದ್ದು. ಆಮೇಲೆ ಹೇಳಿದೆ, ಅಣ್ಣ ಇದಾಗಲ್ಲ, ಆ ಥರ ಎಲ್ಲ ಪ್ರಾಸಬದ್ಧವಾಗಿ ಡೈಲಾಗ್ ಹೇಳ್ಕೊಂಡು ಹೋದರೆ ಮಕ್ಕಳು ನೋಡಬೇಕಾದ ಸಿನಿಮಾ, ಅದೇ ಬೇಡ, ಅದನ್ನು ಚೇಂಜ್ ಮಾಡೋಣ. ಚೇಂಜ್ ಮಾಡು. ಮಕ್ಕಳ ಚಿತ್ರಗಳಲ್ಲಿ 25 ವಾರ ಓಡಿದ ಏಕೈಕ ಮಕ್ಕಳ ಚಿತ್ರ ಚಿನ್ನಾರಿ ಮುತ್ತ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮಲ್ಲಿ ಮಕ್ಕಳ ಚಿತ್ರಗಳೇ ಬರೋದಿಲ್ಲ. ಇತ್ತೀಚೆಗಂತೂ ಮಕ್ಕಳ ಕೇರೇ ಇಲ್ಲ ಅವ್ರ ಬಗ್ಗೆ. ಅವ್ರಿಗೊಂದು ಮೊಬೈಲ್ ಕೊಟ್ಬಿಟ್ರಾಯ್ತು, ಏನು ಬೇಕಾದ್ರೆ ನೋಡ್ಕೋಬೋದು. ಅಂಥ ಪರಿಸ್ಥಿತಿಯಲ್ಲಿ ಅಂದಿನ ಕಾಲಘಟ್ಟದಲ್ಲಿ 93, 94 ನಂತರ ನಾವು ಹೇಗೆ ಅದನ್ನು ರೂಢಿಸಿದ್ವಿ ಅನ್ನೋದು ಯಶಸ್ವಿಯಿಂದ ಮಾತ್ರ ಸಾಧ್ಯ ಆಯಿತು. ಅದ್ಭುತವಾದಂಥ ಸಾಹಿತ್ಯ ಕೊಟ್ಟರು, ಅದಕ್ಕೆ ಅದ್ಭುತವಾಗಿ ಅಶ್ವತ್ಥ ಕೆಲಸ ಮಾಡ್ದ. ಮತ್ತು ನಮಗೆ ಒಂದು ಟೀಮ್ ಇತ್ತು. ಆ ಟೀಮ್ನಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ನಂಬಿಕೊಂಡಿದ್ವಿ. ನೀನು ಮಾಡೋದು ಸರಿಯಾಗಿರುತ್ತೆ, ಗೌರಿ ಶಂಕರ್ ಕ್ಯಾಮ್ರಾಮನ್ ಖಂಡಿತ ಅವ್ನು ಚೆನ್ನಾಗಿ ಮಾಡ್ತಾನೆ. ಹೀಗೆ ಪ್ರತಿಯೊಂದಕ್ಕೂ ಆಯಾ ವ್ಯಕ್ತಿಗಳಿದ್ದರಿಂದ ನಮ್ಮ ಟೀಮ್ ಬಹಳ ಒಳ್ಳೆ ಕೆಲಸ ಮಾಡ್ತು. ಈ ಮಕ್ಕಳ ಚಿತ್ರ ಮಾಡುವಾಗ ಬಹಳ ದೊಡ್ಡದೊಂದು ತಾಪತ್ರೆ ಆಗಿದ್ದೇನಪ್ಪ ಅಂತಂದರೆ, ರೆಕಾರ್ಡಿಂಗ್ ಮಾಡೋಕ್ಕೆ ಹೋದ್ವಿ, ದುಡ್ಡು ಇರಲಿಲ್ಲ. ಅರವಿಂದ್ಗೇನೋ ಹೇಳ್ಕೊಂಡ್ಬಿಟ್ವಿ, ದುಡ್ಡು ಕೊಡಲ್ಲ ಆಮೇಲೆ ಕೊಡ್ತೀವಿ ಅಂತ. ಮ್ಯೂಸಿಷಿಯನ್ಸು ಅವರು ಎಲ್ಲರೂ ಕೊಡಬೇಕಲ್ಲ. ಅಶ್ವತ್ಥ 4 ಗಂಟೆವರೆಗೂ ನೋಡ್ದ. ಏನು ಮಾಡೋದು ಅಂದ. ನಂಗೆ ಗೊತ್ತಾಗ್ತಾ ಇಲ್ಲ ಕಣೋ ಅಂದೆ. ತಾಳು ಅಂದ. ಸ್ಕೂಟ್ರು ಮಾಮೂಲಿ ಡೈ ಅಂತ ಹಾಕೊಂಡು ಹೋದ. ಎಲ್ಲೂ ಹೋದ ಏನೋ ಗೊತ್ತಿಲ್ಲ. ಬಂದು ಎಲ್ರಿಗೂ ದುಡ್ಡು ಕೊಟ್ಟ. ಅವನೇ ಕೊಟ್ಬಿಟ್ಟ. ಯಾರದ್ದು ಏನು ಮಾಡಿದ್ಯೋ ಅಂದೆ. ನಿಂಗೆ ಯಾಕೆ ಸುಮ್ಮನೆ ಇರೋ, ಇವತ್ತು ರೆಕಾರ್ಡಿಂಗ್ ಮುಗೀತಲ್ವಾ, ನಾಳೆ ನೋಡ್ಕೊಳ್ಳೋಣ ಅಂತ. ಆವತ್ತು 4 ಹಾಡು ಮಾಡಿದ್ವಿ. ನೆಕ್ಸ್ಟ್ ಡೇ ಒಂದು 5 ಹಾಡು ಮಾಡಿಬಿಟ್ರೆ ಮುಗಿದೋಗುತ್ತೆ ಅಂತ ಈ ಥರ ಏನೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾನು ಹೇಗಾದರೂ ಮಾಡಿ ನಾಳೆ ದುಡ್ಡು ಸೆಟ್ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಅನ್ಕೋತಾ ಇದ್ದೆ. ಅವನು ಎಲ್ಲ ಮುಗಿದ ಮೇಲೆ ಹೋಗೋಕ್ಕೆ ಮುಂಚೆ, ಮನೆಗೆ ಹೋಗೋಕ್ಕೆ ಮುಂಚೆ, ಇದು ಇಟ್ಕೊಂಡಿರಿ ನಿನ್ನ ಕೈನಲ್ಲಿ ಅಂತ ಇನ್ನೊಂದು 30,000 ಒಂದು ದುಡ್ಡು ಕೊಟ್ಟ. ಯಾಕೆ, ನಾಳೆ ರೆಕಾರ್ಡಿಂಗ್ ಬೇಡವಾ ಅಂದ. ಎಲ್ಲಿಂದ ತಂದ್ಯೋ, ನಿಂಗೆ ಯಾಕೋ ಮಾಡು. ಇದು ಅಶ್ವತ್ಥ. ಕೆಲಸ ನಿಲ್ಲಬಾರ್ದು. ಲಕ್ಷ ಖರ್ಚಾಗಲಿ ಆ ಕೆಲಸ ಆಗಬೇಕಷ್ಟೆ. ಮತ್ತು ಯಾರೇ ಕವಿಗಳಿಗೆ ಸನ್ಮಾನ ಮಾಡಬೇಕಾದ್ರೆ, ಕವಿಗಳಿಗೆ ಸನ್ಮಾನ ಮಾಡುವಾಗ ಅವನು ಯಾವ ಕವಿಗಳಿಗೂ ಒಂದೇ ಒಂದು ಬುಟ್ಟಿ ಯಾವತ್ತೂ ಕೊಟ್ಟಿಲ್ಲ. ಒಂದು 4 ಬುಟ್ಟಿ ಕೊಟ್ಬಿಡು. ಅವರು ಆಟೋದಲ್ಲಿ ಎತ್ಕೊಂಡು ಹೋಗ್ಬೇಕಾಗಲ್ಲಮ್ಮ, ಅಷ್ಟು ಕೊಡಬೇಕು ಅವರಿಗೆ, ಕವಿಗಳಿಗೆ. ಅವ್ರು ಅಷ್ಟು ಕೊಟ್ಟಿದ್ದಾರೆ ನಮಗೆ, ನಾವು ಏನು ಕೊಡ್ತೀವಿ? ಆಟೋದಲ್ಲಿ ಎತ್ಕೊಂಡು ಹೋಗೋಕ್ಕಾಗಬಾರ್ದು, ಅಷ್ಟು ಕೊಡಬೇಕು. ಆ ರೀತಿ 4 ಹಣ್ಣಿನ ಬುಟ್ಟಿ 2, ಅದಕ್ಕಿನ್ನೇನೋ 2, ಅದೊಂದು 2 ಎಲ್ಲ ಹಾಕಿ ಕೊಡೋ. ಅಂದರೆ ಎಲ್ಲವೂ ಸಮೃದ್ಧವಾಗಿರಬೇಕು, ಜೀವನ ಸಮೃದ್ಧವಾಗಿರಬೇಕು. ಆ ಜೀವನ ಪ್ರೀತಿ ಇದೆಯಲ್ಲ, ಆ ಜೀವನ್ಮುಖಿ ಪ್ರೀತಿ ಇದೆಯಲ್ಲ, ಅದು ಅಶ್ವತ್ಥನಲ್ಲಿ ಸದಾ ಕಾಲ ಕಾಣುವಂಥ. ಹಾಗಾಗಿ ಅವನು ಮಗುವಿನಲ್ಲಿ ಮಗುವಾಗ್ತಾ ಇದ್ದ, ಚಿನ್ನಾರಿ ಮುತ್ತನಾಗ್ತಾ ಇದ್ದ. ಹಾಗೆಯೇ ರಸಿಕರಲ್ಲಿ ರಸಿಕನಾಗ್ತಾ ಇದ್ದ ನರಸಿಂಹಸ್ವಾಮಿಯವರ ಕವನಗಳಲ್ಲಿ. ಹಾಗೆಯೇ ನಾಗಮಂಡಲದಲ್ಲಿ ಇದ್ದಂತಹ ಲವಲವಿಕೆಯನ್ನು, ಆ ದ್ರಾಷ್ಟ್ಯವನ್ನು ಎಲ್ಲವನ್ನು ತನ್ನದಾಗಿಸಿಕೊಂಡು ತನ್ನ ಭಾವಗಳ ಜೊತೆಯಲ್ಲಿ ನಮಗೆ ಕೊಡ್ತಾ ಇದ್ದ. ಅದರಿಂದಾಗಿ ಇವತ್ತಿಗೂ ಅದು ಉಳಿದಿದೆ, ಕಾಲಾತೀತವಾಗಿ ಉಳಿದಿದೆ. ಕಾಲಾತೀತವಾಗಿ ಉಳಿದದ್ದು ಮಾತ್ರ ಕಲೆಯಾಗಿರುತ್ತೆ ಹೊರತು ಆ ಕ್ಷಣಕ್ಕೆ ಹೊರೆಯೋದಲ್ಲ. ಅಂತಹ ಕಲೆಗಾರಿಕೆಯನ್ನು ಅಶ್ವತ್ಥ ನಮಗೆ ಬಿಟ್ಟು ಹೋಗಿದ್ದಾರೆ. ಎಷ್ಟು ಸುಂದರವಾದ ಮಾತು ಹೇಳಿದ್ರು. ಕಾಲಾತೀತವಾಗಿ ಉಳಿಯುವಂಥ ಹಾಡುಗಳು. ನಾವು ಎಷ್ಟೋ ಚಲನಚಿತ್ರಗಳು ಸೂಪರ್ ಹಿಟ್ ಆಗತ್ತೆ, ಏನೋ 10 ಮಿಲಿಯನ್ ವ್ಯೂಸ್, 100 ಮಿಲಿಯನ್ ವ್ಯೂ, 1 ವರ್ಷಕ್ಕೆ ಆ ಹಾಡು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿರಲ್ಲ. ಆದರೆ ಇವತ್ತಿಗೂ ಅಶ್ವತ್ಥರ ಹಾಡುಗಳನ್ನು 1000 ಸಂಖ್ಯೆಯಲ್ಲಿ ನೀವು ಕೂತು ಕೇಳ್ತಾ ಇದ್ದೀರಿ, ಅದು ಈ ಚಳಿಯಲ್ಲಿ ಅಂತಂದರೆ ಅಶ್ವತ್ಥರ ಶಕ್ತಿ ಅದು. ಸರ್, ಈ ಚಳಿ ಅಂದರೆ ನಮ್ಮೂರಿಗೊಂದು ಅಪರೂಪಕ್ಕೆ ಚಳಿ ಬಂದಿದೆ ಅಂದರೆ, ನಮ್ಮೂರಿಗೊಂದು ಚಳಿ ಬಂದು ಬರ್ರೆ. ಇದು ಯಾವ ನಮ್ಮನೆ ಚಳಿ ಅಂದರೆ, ಈ ಚಳಿ ನಮ್ಗೆ ತಡೆಯೋಕ್ಕಾಗಲ್ಲ ಸರ್. ಇದು ನಮ್ಮ ಪೀಕ್. ನನ್ನ ಇಷ್ಟು ವರ್ಷದಲ್ಲಿ ಇಷ್ಟು ಚಳಿ ನೋಡಲೇ ಇಲ್ಲ ಆ್ಯಕ್ಚುಲಿ. ದಯವಿಟ್ಟು ಬೆಂಗಳೂರು ಪಾಪ. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇನ್ನೊಂದು ಕೆಲವು ಹಾಡುಗಳಿದೆ, ಅದು ಒಟ್ಟಿಗೆ ಚಳಿ ಅಂತ ಹೇಳಿ, ಚಳಿಯ ಕಾರಣಕ್ಕೆ
ತಾವು ಬೇಗ ಮನೆಗೆ ಹೋಗುವ ಆಲೋಚನೆ ಮಾಡಬೇಡಿ ಅಂತ. ಇನ್ನೊಂದು ಹಾಡನ್ನ ಕೇಳೋಣ. ಸಂತ ಶಿಶುನಾಳ ಶರೀಫ್ರದ ಒಂದು ಗೀತೆ, ರಾಮಚಂದ್ರ ಹಡಪದವರ ಅತ್ಯಂತ ನೆಚ್ಚಿನ ಗೀತೆ, ಅಂಡ್ ಅಫ್ಕೋರ್ಸ್ ಬಹುತೇಕ ಗಾಯಕರ ನೆಚ್ಚಿನ ಗೀತೆ. ಈ ಗೀತೆಯನ್ನು ಕೇಳೋಣ. ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು. ಸರ್, ನೀವು ಅವಾಗಲೇ ಉರ್ದು ಕವಿತೆ ವಿಷಯದ ಬಗ್ಗೆ ಮಾತಾಡಿದ್ರಿ. ಒಂದು 4 ಸಲ ಹಾಡೋದ್ರ ಮೂಲಕ ಒಂದು ಸೋರುತ್ತೀವಿ. दुख में पड़ा मन सुख नहीं माया, रखती मरना रखवाला रे, खाता पीता सोता सब दिन, आती गफलत खेल रे, 3 रोज गुजराना जीवन का, ये तन माटी मैल रे, रोशन हो शिशुनाल जगत पर, देश पिया के लाल रे, हम तो देखा मोहम्मद नूर गबर, बनते छाकर आकर तवाप कर, रोजा नमाज रब्बा नाराजी, बाजी बद के चली बदरत सर, शरीयत में हो इस्लाम के दरिया, उसमें रोशन हो शिशुनाल सदर, उसमें रोशन हो शिशुनाल सदर। ಅದ್ಭುತ. ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ತಾವು ಗಟ್ಟಿ ಮಾಡ್ಬರಿಲ್ಲ, ಸೋರುತ್ತಿರುವುದು ಮನೆಯ ಮಾಳಿಗೆ, ತಾವು ಗಟ್ಟಿ ಮಾಡ್ಬರಿಲ್ಲ, ಕಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ, ಓ ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ. ಮುಡುಕು ತೊಳೆಯು ಹುಳುಕು ಚಂಪಿ ಹೊರೆದು ಸರಿದು ಕೀಲ ಸಡಲಿ, ಮುಡುಕು ತೊಳೆಯು ಹುಳುಕು ಚಂಪಿ ಹೊರೆದು ಸರಿದು ಕೀಲ ಸಡಲಿ, ಅರಕು ಚಪ್ಪರ ಚೀರು ಗುಂಡೆ, ಅರಕು ಚಪ್ಪರ ಚೀರು ಗುಂಡೆ, ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ
ಕಸವದಿ ಹುರಿದ ಭವದಿ ಇದುವೆ ಮುತ್ತಿ ಹೆರಗೆ ಹುಲ್ಲು ಕಸವದಿ ಹುರಿದ ಭವದಿ ಇದುವೆ ಮುತ್ತಿ ಮಳೆಯ ಭರದಿ ತಿಳಿಯ ಮಣ್ಣು ಮಳೆಯ ಭರದಿ ತಿಳಿಯ ಮಣ್ಣು ಒಳಗೆ ಹೊರಗೂ ಏಕವಾಗಿ ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ ಕಾಂತ ಕೇಳೆ ಕರುಣದಿಂದ ಒಂದು ತಾನೇ ಹುಟ್ಟಿ ಮಳೆಯು ಕಾಂತ ಕೇಳೆ ಕರುಣದಿಂದ ಒಂದು ತಾನೇ ಹುಟ್ಟಿ ಮಳೆಯು ಸಂತ ಶಿಶುವಿನಾಡದೀಶ ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ ಅರುಗಟ್ಟಿ ಮಾಡ್ಬರಿಲ್ಲ ಸೋರುತ್ತಿರುವುದು ಮನೆಯ ಮಾಳಿಗೆ ಅರುಗಟ್ಟಿ ಮಾಡ್ಬರಿಲ್ಲ ಕಳಕತ್ತಲೆಯೊಳಗೆ ನಾನು ಮೇಲಕ್ಕೆ ಹೋಗಲಾರೆ ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ ನಾವು ಈ ಹಾಡನ್ನ ಈಗ ಇದು ಪ್ರಾಯಶಃ ನಾಗಾಭರಣ ಅವರು ಎಷ್ಟು ಸಾವಿರದ ಸಲ ಕೇಳ್ತಾ ಇದ್ದಾರೇನೋ. ಮೊದಲ ಬಾರಿಗೆ ಕೇಳಿದಾಗ ಇದು ಉಂಟು ಮಾಡಿದ ಪ್ರಭಾವ ಎಷ್ಟಿರಬಹುದು ಅನ್ನೋದನ್ನು ನಾವು ಊಹಿಸಿಕೊಳ್ಳಬಹುದು. ಸರ್, ಈ ನಾಡು ಎಂದಿಗೂ ನೆನಪಿಟ್ಟುಕೊಳ್ಳುವಂತಹ ಇಂತಹ ಸಾಲು ಸಾಲು ನೆನಪುಗಳನ್ನು ಜೋಡಿಯಾಗಿ ಕೊಟ್ಟಿದ್ದಕ್ಕೆ, ಅಶ್ವತ್ಥ ಇಂತಹ ವಿರಾಟ್ ರೂಪವನ್ನು ಈ ಗೀತೆಗಳ ಮೂಲಕ ಸಿನಿಮಾಗಳ ಮೂಲಕ ಇಡುವಲ್ಲಿ ನಿಮ್ಮ ಪ್ರಮುಖ ಪಾತ್ರ. ಈ ಊರಿಗೆ ಬರಬೇಕು ಅಂತ ನಾವು ನಿಮ್ಮನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಬಂದ್ರಿ. ನಿಮಗೆ ನಾನು ಅನಂತಾನಂತವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕುಂದಾಪುರ ಕಡಲಪುರ ಪ್ರತಿಭೆಗಳ ತವರೂರು ಎಲ್ಲರಲ್ಲೂ ಇದೆ. ಇರಂಥವ್ರು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇಂತಹ ಪ್ರತಿಭೆಗಳಿರುವಂತಹ ನಕ್ಷತ್ರಗಳ ಲೋಕಕ್ಕೆ ನಾನು ಬಂದನಲ್ಲ, ನನಗೂ ಒಂಚೂರು ಅಂಟಿಸ್ಕೊಡಿ, ನಾನು ಏನಾದರೂ ಮಾಡ್ತೇನೆ. ನಿಮ್ಮ ಆಶೀರ್ವಾದ ಇರಲಿ. ಶುಭವಾಗಲಿ. ಶುಭರಾತ್ರಿ. ಇವರನ್ನು ಹಾಗೆ ಹೇಗೆ ಬೀಳ್ಕೊಡೋಣ, ಇವರಿಗೊಂದು ಒಳ್ಳೆ ಹಾಡನ್ನು, ಇವ್ರದ್ದೇ ಹಾಡನ್ನು ಡೆಡಿಕೇಟ್ ಮಾಡಿ ಇವರನ್ನು ಬೀಳ್ಕೊಡೋಣ ಅಂತ ನೀವೆಲ್ಲರೂ ಮೆಚ್ಚುವ ಗೀತೆ. ಮತ್ತು ಸಿ ಅಶ್ವಥ್ ಅವರು ಈ ಗೀತೆಯನ್ನ ಮೊದಲಿಗೆ ಕಂಪೋಸ್ ಮಾಡಿರಲಿಲ್ಲ, ಇವರ ಸಿನಿಮಾಗಾಗಿಯೇ ಕಂಪೋಸ್ ಮಾಡಿದ್ರು ಈ ಗೀತೆಯನ್ನ ಅನ್ನುವಂಥದ್ದು ಹೆಗ್ಗಳಿಕೆ. ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೇನೆ, ಒಂದು ಶತಮಾನಕ್ಕೆ ಒಂದು ಗೀತೆ ಅಂತಿದ್ರೆ ಅದನ್ನ ಇದು ಶತಮಾನದ ಗೀತೆ ಅಂತ ನಾವು ಕರಿತೀವಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಖಂಡಿಪದಲ್ಲಿ. ಜಾನಕಿ ಅಮ್ಮನ ಜ್ಞಾಪಿಸ್ಕೊಳ್ಳಿ, ಇಲ್ಲಿದ್ದಾರೆ ಇನ್ನೊಬ್ಬರು, ನಮ್ಮ ಜಾನಕಿ ಅಮ್ಮ.
ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಅಭಿನಗರಿ ಪ್ರೀತಿ ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಅಭಿನಗರಿ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೆ ನೆರಳು ಬಿಸಿಲು ಎಲ್ಲವೂ ನಿನ್ನದೆ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮಗಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮಗಳು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ
ಧನ್ಯವಾದಗಳು ಪಲ್ಲವಿಯವರೇ. ಆಗಲೇ ಸರ್ ಹೇಳಿದ ಹಾಗೆ ನಮ್ಮ ನಡುವಿನ ಜಾನಕಿ ಅಮ್ಮ. ಇನ್ನೊಂದು ಗಟ್ಟಿ ಚಪ್ಪಾಳೆ ಎಂ.ಡಿ. ಪಲ್ಲವಿ ಅವರಿಗೆ. ನಾಗಭರಣ ಸರ್ ಅವರನ್ನ ಬೀಳ್ಕೊಡ್ಲಿಕ್ಕೆ ನಾನು ಸಮುದ್ಯತ ಬಳಗದ ಪಾಲುದಾರರನ್ನ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಹಯೋಗವನ್ನು ಹೊತ್ತಂತಹ ನ್ಯೂಸ್ ಫಸ್ಟ್ ಚಾನೆಲ್ನ ಮುಖ್ಯಸ್ಥರಾದಂಥ ಶ್ರೀಯುತ ರವಿಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ಹಾಗೆ ಮಂಗಳೂರು ವಿಭಾಗದ ವಾಣಿಜ್ಯ ತೆರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ಕುಮಾರ್ ಸರ್ ಮಂಗಳೂರಿನಿಂದ ಬಂದಿದ್ದಾರೆ. ಸರ್ ದಯಮಾಡಿ ತಾವು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಪ್ಲೀಸ್ ಕಮ್ ಸರ್. ಯೋಗೇಂದ್ರ ಹಾಗೂ ಅವರ ಪಾಲುದಾರರು ಸಂದೀಪ್, ಹರೀಶ್ ಎಲ್ಲರೂ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ನಮ್ಮೂರಿಗೆ ಬರಬೇಕು ಅಂತ ಭರಣ ಅವರನ್ನ ಕೇಳಿಕೊಂಡಾಗ ಪ್ರೀತಿಯಿಂದ ಖುಷಿಯಿಂದ ಆಗಮಿಸಿದ್ದು. ಅವರ ಸಾಧನೆಯ ಪುಟಗಳನ್ನು ತಿರುವುದರೆ ಪ್ರಾಯಶಃ ಈ ಇಡೀ ರಾತ್ರಿ ಸಾಲೋದಿಲ್ಲ. ಅಷ್ಟು ಸೂಪರ್ ಹಿಟ್ ಚಿತ್ರಗಳನ್ನು ನಾವು ಎಂದಿಗೂ ಕೇಳಬಹುದಾದಂಥ ಸಂಗೀತ ಇರುವಂತಹ ಚಿತ್ರಗಳನ್ನು ಅವರು ನಮಗೆ ನೀಡಿದ್ದಾರೆ. ಅವರಿಗೆ ನ್ಯೂಸ್ ಫಸ್ಟ್ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆಯನ್ನು ರವಿಕುಮಾರ್ ಕೊಟ್ಟಿದ್ದಾರೆ. ಹಾಗೆ ಸಮುದ್ಯತ ಪರವಾಗಿ ಎಸ್ ನಾಗಾಭರಣ ಅವರಿಗೆ ನಮ್ಮದೊಂದು ಪ್ರೀತಿಯ ಕಾಣಿಕೆ ಒಪ್ಪಿಸಿಕೊಳ್ಬೇಕು ಸರ್. ಧನ್ಯವಾದಗಳು ಸರ್. ಮೈಕನ್ನು ರವಿಕುಮಾರ್ ಅವರಿಗೆ ಕೊಡಬೇಕಾಗಿ ಕೇಳ್ಕೊಳ್ತೀವಿ ನಾವು. ರವಿಕುಮಾರ್ ಅವರನ್ನ ನಾವು ಸರ್ ನೀವು ಕಾರ್ಯಕ್ರಮಕ್ಕೂ ಬರಬೇಕು. ಅವರು